ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಟು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಅನಾಟೊಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಮೌತ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ದಿ ಮೌತ್ ಈಸ್ ಆಲ್ಸೋ ನೋನ್ ಆ್ಯಸ್ ಓರಲ್ ಕ್ಯಾವಿಟಿ. ಹೌದು ಸರ್, ಮೌತಿಗೆ ನಾವು ಓರಲ್ ಕ್ಯಾವಿಟಿ ಅಂತ ಹೇಳ್ಬೋದು ಅಥವಾ ಬಕ್ಕಲ್ ಕ್ಯಾವಿಟಿ ಅಂತ ಕೂಡ ಹೇಳ್ಬೋದು. ಓಕೆ, ಓರಲ್ ಕ್ಯಾವಿಟಿ ಆರ್ ಬಕ್ಕಲ್ ಕ್ಯಾವಿಟಿ ಅಂತ ನಾವು ಇದನ್ನು ಕರಿಬಹುದು. ಓಕೆ, ನೆಕ್ಸ್ಟ್ ಇಟ್ ಈಸ್ ದ ಫಸ್ಟ್ ಸ್ಟ್ರಕ್ಚರ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಹೌದು ಸರ್, ಏನಿದೆ, ಇಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ವೇರ್ ಫುಡ್ ಎಂಟರ್ಸ್. ಹೌದು ಸರ್, ನಮ್ಮ ಬಾಡಿಯಲ್ಲಿ ಫುಡ್ ಎಲ್ಲಿಂದ ಎಂಟರ್ ಆಗುತ್ತೆ ಅಂತ ಕೇಳಿದರೆ ಸರ್ ಮೌತಿಂದ ಎಂಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ಸರೌಂಡೆಡ್ ಬೈ ಚೀಕ್ಸ್. ಹೌದು ಸರ್, ಮೌತ್ ಈಸ್ ಸರೌಂಡೆಡ್ ಬೈ ಚೀಕ್ಸ್ ಮತ್ತು ಟಂಗ್ ಇರುತ್ತೆ ಸರ್ ಮೌತ್ ಒಳಗಡೆ, ಆ್ಯಂಡ್ ಪ್ಯಾಲೆಟ್. ಓಕೆ, ಸಾಫ್ಟ್ ಪ್ಯಾಲೆಟ್ ಮತ್ತು ಹಾರ್ಡ್ ಪ್ಯಾಲೆಟ್ ಕೂಡ ಇರುತ್ತೆ. ಓಕೆ, ಸೊ ಇಲ್ಲಿ ಸೈಡಿಗೆ ಏನಿರುತ್ತೆ, ಚೀಕ್ಸ್ ಇರುತ್ತೆ ಸರ್. ಓಕೆ, ಮತ್ತು ಇಲ್ಲಿ ಟಂಗ್ ಕೂಡ ಪ್ರೆಸೆಂಟ್ ಇದೆ. ಓಕೆ, ಮತ್ತು ಮೇಲ್ಗಡೆ ನೋಡಿದಾಗ ನಾವು ಹಾರ್ಡ್ ಪ್ಯಾಲೆಟ್ ಇರುತ್ತೆ ಮತ್ತು ಇಲ್ಲಿ ಸ್ವಲ್ಪ ಹಿಂದ್ಗಡೆ ಸಾಫ್ಟ್ ಪ್ಯಾಲೆಟ್ ಕೂಡ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ನೋಡೋಣ ಬೌಂಡ್ರೀಸ್ ಆಫ್ ದಿ ಮೌತ್. ಮೌತ್ ಒಳಗಡೆ ಯಾವ್ಯಾವ ಬೌಂಡ್ರೀಸ್ ಇರ್ತವೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಆ್ಯಂಟೀರಿಯರ್ಲಿ ಅಂದರೆ ಫ್ರಂಟ್ ಸೈಡ್. ಓಕೆ, ಫ್ರಂಟ್ ಸೈಡ್ ಏನಿರ್ತವೆ ಮೌತ್ ಇದ್ದು ಅಂದರೆ ದಿ ಲಿಪ್ಸ್ ಆರ್ ಲೊಕೇಟೆಡ್. ಹೌದು ಸರ್, ಏನಿದೆ ಮೌತ್ ಇದೆಯಲ್ಲ, ಮೌತ್ ಫ್ರಂಟ್ಗಡೆ ಏನಿದ್ದಾವೆ, ಲಿಪ್ಸ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಲಿಪ್ಸ್ ಪ್ರೆಸೆಂಟ್ ಇದ್ದಾವೆ. ನೆಕ್ಸ್ಟ್ ಪೋಸ್ಟೀರಿಯರ್ಲಿ ಅಂದರೆ ಬ್ಯಾಕ್ ಸೈಡ್. ಓಕೆ, ಬ್ಯಾಕ್ ಆಫ್ ದಿ ಮೌತ್ ಅಥವಾ ಬ್ಯಾಕ್ ಆಫ್ ದಿ ಓರಲ್ ಕ್ಯಾವಿಟಿ ಏನಿರುತ್ತೆ ಸರ್, ದಿ ಓರೋಫ್ಯಾರಿಂಗ್ಸ್. ಓಕೆ, ಓರೋಫ್ಯಾರಿಂಗ್ಸ್ ಇಟ್ ಇಸ್ ದ ಪಾರ್ಟ್ ಬಿಹೈಂಡ್ ದಿ ಓರಲ್ ಕ್ಯಾವಿಟಿ. ಓಕೆ, ಪೋಸ್ಟೀರಿಯರ್ಲಿ ಅಂದರೆ ನಮ್ಮ ಮೌತ್ ಹಿಂದ್ಗಡೆ ಏನಿದೆ ಸರ್, ಓರೋಫ್ಯಾರಿಂಗ್ಸ್ ಇದೆ. ಓಕೆ, ನೆಕ್ಸ್ಟ್ ಫಾರ್ಮಿಂಗ್ ಪ್ಯಾಸೇಜ್ ಫಾರ್ ದಿ ಥ್ರೋಟ್. ಹೌದು ಸರ್, ಓರೋಫ್ಯಾರಿಂಗ್ಸ್ ಎದ್ರೊಳಗಡೆ ಹೋಗುತ್ತೆ, ಥ್ರೋಟ್ ಒಳಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಲ್ಯಾಟ್ರಲಿ. ಹೌದು ಸರ್, ಸೈಡಿಗೆ ಏನಿದ್ದಾವೆ, ಲ್ಯಾಟ್ರಲಿ ಏನಿದೆ ಅಂದರೆ ಮಸಲ್ಸ್ ಆಫ್ ದಿ ಚೀಕ್. ಹೌದು ಸರ್, ಏನಿದ್ದಾವೆ ಮಸಲ್ಸ್ ಆಫ್ ದಿ ಚೀಕ್ ಇದೆ ಇರಲ್ಲ ಇಲ್ಲಿ. ಓಕೆ, ಸೊ ನಾವು ಜಸ್ಟ್ ನೋಡಿದ್ವಿ ಇಲ್ಲಿ ಏನಿರುತ್ತೆ, ಲ್ಯಾಟ್ರಲಿ ಅಂದರೆ ಸೈಡಿಗೆ ಏನು ಪ್ರೆಸೆಂಟ್ ಇರುತ್ತೆ, ನಮ್ಮ ಮೌತ್ ಸೈಡಿಗೆ ಅಂದರೆ ಚೀಕ್ಸ್ ಪ್ರೆಸೆಂಟ್ ಇರ್ತವೆ. ಓಕೆ, ಚೀಕ್ಸ್ ಒಳಗಡೆ ಮಸಲ್ ಕೂಡ ಪ್ರೆಸೆಂಟ್ ಇರ್ತವೆ. ಓಕೆ, ನೆಕ್ಸ್ಟ್ ಸುಪೀರಿಯರ್ಲಿ. ಓಕೆ, ಸುಪೀರಿಯರ್ಲಿ ಅಂದರೆ ಮೇಲ್ಗಡೆ. ಓಕೆ, ಅಪ್ ಸೈಡ್ ಮೇಲ್ಗಡೆ ದಿ ಬೋನಿ ಹಾರ್ಡ್ ಪೆಲೆಟ್. ಹೌದು ಸರ್, ಬೋನಿ ಹಾರ್ಡ್ ಪೆಲೆಟ್ ಇರುತ್ತೆ ಆ್ಯಂಡ್ ಮಸ್ಕುಲಾರ್ ಸಾಫ್ಟ್ ಪೆಲೆಟ್. ಓಕೆ, ಫಾರ್ಮಿಂಗ್ ದಿ ರೂಫ್. ಹೌದು ಸರ್, ನಾವಿಲ್ಲಿ ನೋಡ್ಬೋದು. ಸೊ ಮೌತ್ ಇದೆ, ಮೌತ್ ಮೇಲ್ಗಡೆ ನಮಗೆ ಏನು ಕಾಣಿಸುತ್ತೆ, ಇಲ್ಲಿ ಫ್ರಂಟ್ ನೀವು ಜಸ್ಟ್ ಹಲ್ಲು ಹಿಂದ್ಗಡೆ ಇರ್ತಾವಲ್ಲ, ಟೂತ್ಸ್ ಇರ್ತಾವಲ್ಲ, ಅದ್ರ ಹಿಂದ್ಗಡೆ ನೀವು ನೋಡ್ಬೋದು, ಹಲ್ಲಿನ ಹಿಂದ್ಗಡೆ ಹಾರ್ಡ್ ಇರುತ್ತೆ. ನೀವು ನಿಮ್ಮ ಟಂಗಿಂದ ಟಚ್ ಮಾಡಿ ನೋಡ್ಬೋದು ಅಥವಾ ಫಿಂಗರಿಂದ ಕೂಡ ಟಚ್ ಮಾಡಿ ನೋಡ್ಬೋದು. ಮೇಲ್ಗಡೆ ಇಲ್ಲಿ ಏನಿರುತ್ತೆ ಸರ್, ಬೋನ್ ಇರುತ್ತೆ, ಹಾರ್ಡ್ ಪೆಲೆಟ್ ಅಂತ ಹೇಳ್ತೀವಿ. ಓಕೆ, ಸ್ವಲ್ಪ ಹಿಂದ್ಗಡೆ ನೋಡಿದಾಗ ಸೊ ಈ ಕಡೆ. ಓಕೆ, ಸೊ ಇಲ್ಲಿ ಏನಿರುತ್ತೆ, ನಿಮಗೆ ಏನು ಕಾಣಿಸುತ್ತೆ, ಸಾಫ್ಟ್ ಇರುತ್ತೆ. ಓಕೆ, ಮಸ್ಕುಲಾರ್ ಸಾಫ್ಟ್ ಪೆಲೆಟ್ ಇರುತ್ತೆ. ಓಕೆ, ಅಂದರೆ ಹಾರ್ಡ್ ಪೆಲೆಟ್ ಆ್ಯಂಡ್ ಸಾಫ್ಟ್ ಪೆಲೆಟ್ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಇಂಫೀರಿಯರ್ಲಿ ಅಂದರೆ ಡೌನ್ ಸೈಡ್. ಓಕೆ, ಸುಪೀರಿಯರ್ಲಿ ಅಂದರೆ ಅಪ್ ಸೈಡ್, ಇಂಫೀರಿಯರ್ಲಿ ಅಂದರೆ ಡೌನ್ ಸೈಡ್. ಸೊ ಡೌನ್ ಸೈಡಲ್ಲಿ ನಮಗೆ ನೋಡೋಕ್ಕೆ ಏನು ಕಾಣಿಸ್ತಾ ಇದೆ ಸರ್, ದಿ ಮಸ್ಕುಲಾರ್ ಟಂಗ್. ಹೌದು ಸರ್, ಏನಿದೆ ಇಲ್ಲಿ ಮಸ್ಕುಲಾರ್ ಟಂಗ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಆಫ್ ದಿ ಮೌತ್ ಫ್ಲೋರ್ ಆರ್ ಪ್ರೆಸೆಂಟ್. ಹೌದು ಸರ್, ನಮ್ಮ ಡೌನ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ, ಸೊ ಡೌನ್ ಸೈಡಲ್ಲಿ ಏನಿದೆ ಸರ್, ಇದು ನಮ್ಮ ಟಂಗ್ ಇದೆ. ಓಕೆ, ಏನಿದೆ ನಮ್ಮ ಟಂಗ್ ಇಲ್ಲಿ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಐ ಥಿಂಕ್ ನಿಮಗೆ ಬೌಂಡ್ರೀಸ್ ಆಫ್ ದಿ ಮೌತ್ ಅರ್ಥ ಆಗಿರ್ಬೋದು. ಓಕೆ, ಸೊ ಮುಂದ್ಗಡೆ ಲಿಪ್ಸ್ ಇರುತ್ತೆ, ಹಿಂದ್ಗಡೆ ಓರೋಫ್ಯಾರಿಂಗ್ಸ್ ಇರುತ್ತೆ, ಸೈಡಿಗೆ ನೋಡಿದ್ರೆ ನಮ್ಮ ಚೀಕ್ಸ್ ಇರ್ತವೆ, ಮತ್ತು ಸುಪೀರಿಯರ್ಲಿ ಅಂದರೆ ಮೇಲ್ಗಡೆ ನೋಡಿದಾಗ ಸಾಫ್ಟ್ ಆ್ಯಂಡ್ ಹಾರ್ಡ್ ಪೆಲೆಟ್ ಇರುತ್ತೆ. ಓಕೆ, ಇಂಫೀರಿಯರ್ ಅಂದರೆ ಕೆಳಗಡೆ ನಾವು ನೋಡಿದಾಗ ಏನಿರುತ್ತೆ, ಇಲ್ಲಿ ನಮ್ಮ ಟಂಗ್ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಲೈನಿಂಗ್. ಓಕೆ, ಸೊ ಲೈನಿಂಗ್ ಆಫ್ ದಿ ಮೌತ್ ಅಥವಾ ಓರಲ್ ಕ್ಯಾವಿಟಿ ಅಂತ ಹೇಳ್ಬೋದು. ಓಕೆ, ದಿ ಓರಲ್ ಕ್ಯಾವಿಟಿ ಈಸ್ ಲೈನ್ಡ್ ವಿತ್ ಮ್ಯೂಕಸ್ ಮೆಂಬ್ರೇನ್. ಹೌದು ಸರ್, ಓರಲ್ ಕ್ಯಾವಿಟಿ ಈಸ್ ಲೈನ್ಡ್ ವಿತ್ ಮ್ಯೂಕಸ್ ಮೆಂಬ್ರೇನ್. ಸೊ ನೀವು ನೋಡ್ಬೋದು, ಟಚ್ ಮಾಡಿ ಫೀಲ್ ಮಾಡ್ಬೋದು, ಏನಿರುತ್ತೆ ಸರ್, ಮ್ಯೂಕಸ್ ಪ್ರೆಸೆಂಟ್ ಇರುತ್ತೆ, ಹಸಿಯಾಗಿರುತ್ತೆ. ಓಕೆ, ವೆಟ್ ಇರುತ್ತೆ, ಕನ್ಸಿಸ್ಟಿಂಗ್ ಆಫ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ಓಕೆ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಅಂದರೆ ಇಟ್ ಈಸ್ ಅ ಟೈಪ್ ಆಫ್ ಎಪಿಥೀಲಿಯಂ ಟಿಶ್ಯೂ. ಓಕೆ, ಯಾವ ಟಿಶ್ಯೂ ಇರುತ್ತೆ ಸರ್, ನಮ್ಮ ಮೌತ್ ಒಳಗಡೆ ಸರ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ. ಓಕೆ, ನೆಕ್ಸ್ಟ್ ಕಂಟೈನಿಂಗ್ ಸ್ಮಾಲ್ ಮ್ಯೂಕಸ್ ಸೀಕ್ರೆಟಿಂಗ್ ಗ್ಲ್ಯಾಂಡ್ಸ್. ಹೌದು ಸರ್, ಈ ಮ್ಯೂಕಸ್ ಒಳಗಡೆ ಏನಿರುತ್ತೆ, ಮ್ಯೂಕಸ್ ಮೆಂಬ್ರೇನ್ ಒಳಗಡೆ ಏನಿರುತ್ತೆ ಸರ್, ಮ್ಯೂಕಸ್ ಸೀಕ್ರೆಟಿಂಗ್ ಗ್ಲ್ಯಾಂಡ್ಸ್ ಇರುತ್ತೆ. ಓಕೆ, ಸೊ ಆ ಮ್ಯೂಕಸ್ ಮೆಂಬ್ರೇನ್ ಏನು ಮಾಡುತ್ತೆ, ಮ್ಯೂಕಸನ್ನು ಸೀಕ್ರೇಟ್ ಮಾಡುತ್ತೆ. ಓಕೆ, ಐ ಥಿಂಕ್ ನಿಮಗೆ
ಲೈನಿಂಗ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪಾರ್ಟ್, ಓಕೆ, ಪಾರ್ಟ್ಸ್ ಆಫ್ ದಿ ಓರಲ್ ಕ್ಯಾವಿಟಿ. ಸೊ ನಾವು ಇದರಲ್ಲಿ 2 ರೀಜನ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಫಸ್ಟ್ ವೆಸ್ಟಿಬ್ಯೂಲ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಓರಲ್ ಕ್ಯಾವಿಟಿ ಪ್ರಾಪರ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ನಾವು ವೆಸ್ಟಿಬ್ಯೂಲ್ ಅಂದರೆ ಏನು ನೋಡೋಣ. ದಿ ಪಾರ್ಟ್ ಆಫ್ ದಿ ಮೌತ್. ಓಕೆ, ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಮೌತ್ ಬಿಟ್ವೀನ್ ದಿ ಗಮ್ಸ್ ಆ್ಯಂಡ್ ದಿ ಚೀಕ್ಸ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಬಿಟ್ವೀನ್ ಗಮ್ಸ್ ಆ್ಯಂಡ್ ದಿ ಚೀಕ್ಸ್. ಸೊ ಇಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ನಾವೇನು ನೋಡ್ತೀವಿ, ಬಿಟ್ವೀನ್ ಗಮ್ಸ್ ಅಂದರೆ ನಮ್ಮ ವಸಡುಗಳು ಅಂತ ಹೇಳ್ತೀವಲ್ಲ, ಸೊ ಗಮ್ಸ್. ಸೊ ಏನಿದೆ, ಗ್ರೀನ್ ಕಲರ್ ಗಮ್ಸ್ ಇದೆ. ಓಕೆ, ಬಿಟ್ವೀನ್ ದಿ ಗಮ್ಸ್ ಆ್ಯಂಡ್ ದಿ ಚೀಕ್ಸ್. ಸೊ ಈ ಪ್ಲೇಸ್ ಇದೆ. ಓಕೆ, ಚೀಕ್ಸ್ ಮತ್ತು ನಮ್ಮ ಲಿಪ್ಸ್ ಕೂಡ ಇದ್ದಾವೆ ಅಲ್ಲ. ಸೊ ಗಮ್ಸ್ ಮತ್ತು ನಮ್ಮ ಲಿಪ್ಸ್ ಮಧ್ಯದಲ್ಲಿರೋ ಗಮ್ಸ್ ಮತ್ತು ನಮ್ಮ ಲಿಪ್ಸ್ ಇದ್ದಾವೆಲ್ಲ, ಅದರ ನಡುವೆ ಇರೋ ಸ್ಪೇಸನ್ನು ನಾವು ಏನಂತ ಹೇಳ್ತೀವಿ, ನಾವು ಅದನ್ನು ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ನಾವು ಅದನ್ನು ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಸೊ ನಾವು ಬ್ರಷಿಂಗ್ ಮಾಡೋ ಟೈಮ್, ಮಾರ್ನಿಂಗ್ ಬ್ರಷಿಂಗ್ ಮಾಡೋ ಟೈಮ್ ಆ ಬ್ರಷ್ ಯಾವ ಪ್ಲೇಸಲ್ಲಿಟ್ಟು ಹಲ್ಲು ಉಜ್ತೀವಲ್ಲ, ಸೊ ಆ ಪ್ಲೇಸನ್ನು ನಾವು ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ನೋಡ್ಬೋದು. ಸೊ ಈ ಕಡೆ ಬ್ಲ್ಯಾಕ್ ಕಲರ್ ಇದೆಲ್ಲ, ಸೊ ಡಾರ್ಕ್ ಕಲರ್. ಸೊ ಈ ಪ್ಲೇಸಲ್ಲಿ ವೆಸ್ಟಿಬ್ಯೂಲ್ ಅಂತೀವಿ, ಇದು ಪ್ಲೇಸನ್ನು ನಾವು ವೆಸ್ಟಿಬ್ಯೂಲ್ ಅಂತೀವಿ, ಇದನ್ನು ವೆಸ್ಟಿಬ್ಯೂಲ್. ಓಕೆ, ಗಮ್ ಮತ್ತು ನಮ್ಮ ಲಿಪ್ಸ್ ಆಗಿರ್ಬೋದು, ಅದ್ರ ಮಧ್ಯೆ ಸ್ಪೇಸ್ ಇದೆಲ್ಲ, ಅದನ್ನು ನಾವು ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇರೋದು ಓರಲ್ ಕ್ಯಾವಿಟಿ ಪ್ರಾಪರ್. ಓಕೆ, ಓರಲ್ ಕ್ಯಾವಿಟಿ ಪ್ರಾಪರ್ ಅಂದರೆ ವೆಸ್ಟಿಬ್ಯೂಲನ್ನು ಬಿಟ್ಟು ಕೊಟ್ಟು, ಓಕೆ, ವೆಸ್ಟಿಬ್ಯೂಲನ್ನು ಬಿಟ್ಟು ರಿಮೈನಿಂಗ್ ಪ್ಲೇಸ್ ಇರುತ್ತೆಲ್ಲ, ಅದನ್ನು ನಾವು ಓರಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಓಕೆ, ದಿ ರಿಮೈನಿಂಗ್ ಏರಿಯಾ ಆಫ್ ದಿ ಓರಲ್ ಕ್ಯಾವಿಟಿ ಈಸ್ ಪ್ರಾಪರ್ ಓರಲ್ ಕ್ಯಾವಿಟಿ. ಓಕೆ, ಸೊ ವೆಸ್ಟಿಬ್ಯೂಲ್ ಕೂಡ ಓರಲ್ ಕ್ಯಾವಿಟಿ ಒಳಗಡೆ ಬರುತ್ತೆ, ಬಟ್ ಸ್ಟಿಲ್ ಅದು ಮೌತ್ ಪಾರ್ಟ್ ಇದೆ. ಓಕೆ, ಓರಲ್ ಕ್ಯಾವಿಟಿ ಪಾರ್ಟ್ ಅಷ್ಟು ಇಲ್ಲ. ಓಕೆ, ಅದು ಮೌತ್ ಪಾರ್ಟ್ ಇದೆ, ಅದನ್ನು ನಾವು ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ದ ಸ್ಪೇಸ್ ಬಿಟ್ವೀನ್ ಗಮ್ಸ್ ಆ್ಯಂಡ್ ಚೀಕ್ಸ್ ಅಂತ ಹೇಳ್ಬೋದು, ಅಥವಾ ಲಿಪ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಲಿಪ್ಸ್ ಆ್ಯಂಡ್ ಚೀಕ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ನಾವು ನೋಡೋಣ ಪ್ಯಾಲೆಟ್ಸ್. ಓಕೆ, ಪ್ಯಾಲೆಟ್ಸ್ ನೋಡೋಣ. ಪ್ಯಾಲೆಟ್ಸಲ್ಲಿ 2 ಪ್ಯಾಲೆಟ್ಸ್ ಇರ್ತವೆ. ಓಕೆ, ಅಂದರೆ ಸೊ ಇಲ್ಲಿ ನಾವು ನೋಡ್ಬೋದು ಮೇಲ್ಗಡೆ ಪಾರ್ಟ್. ಓಕೆ, ಮೌತ್ ಇದೆಲ್ಲ ಓರಲ್ ಕ್ಯಾವಿಟಿ ಮೇಲ್ಗಡೆ ಪಾರ್ಟಲ್ಲಿ 2 ಪ್ಯಾಲೆಟ್ ನಮಗೆ ಕಾಣಿಸುತ್ತವೆ. ಯಾವ್ಯಾವ ಪ್ಯಾಲೆಟ್ ಇದ್ದಾವೆ ಅಂದರೆ ಸರ್, ಹಾರ್ಡ್ ಪ್ಯಾಲೆಟ್ ಆ್ಯಂಡ್ ಸಾಫ್ಟ್ ಪ್ಯಾಲೆಟ್. ಎಷ್ಟು ಪ್ಯಾಲೆಟ್ ಇದ್ದಾವೆ ಸರ್? ಹಾರ್ಡ್ ಪ್ಯಾಲೆಟ್ ಆ್ಯಂಡ್ ಸಾಫ್ಟ್ ಪ್ಯಾಲೆಟ್. ಸೊ ಫಸ್ಟ್ ನಾವು ನೋಡೋಣ ಹಾರ್ಡ್ ಪ್ಯಾಲೆಟ್ ಏನಿದೆ. ಫಾರ್ಮ್ಡ್ ಬೈ ಮ್ಯಾಕ್ಸಿಲ್ಲಾ ಆ್ಯಂಡ್ ಪ್ಯಾಲೆಟೈನ್ ಬೋನ್ಸ್. ಹೌದು ಸರ್, ಇದು ಬೋನ್ಸ್ಗಳಿಂದ ಫಾರ್ಮೇಷನ್ ಆಗಿದೆ. ಓಕೆ, ಫಾರ್ಮ್ಡ್ ಬೈ ಮ್ಯಾಕ್ಸಿಲ್ಲಾ ಆ್ಯಂಡ್ ಪ್ಯಾಲೆಟೈನ್. ಓಕೆ, ಮ್ಯಾಕ್ಸಿಲ್ಲಾ ಆ್ಯಂಡ್ ಪ್ಯಾಲೆಟೈನ್ ಬೋನ್ಸ್ಗಳು ಇಲ್ಲಿದ್ದಾವೆ. ಓಕೆ, ಬೋನ್ಸ್ ಹೇಗಿರ್ತವೆ ಸರ್? ಹಾರ್ಡ್ ಇರ್ತವೆ, ಅದಕ್ಕೆ ನಾವು ಇದನ್ನು ಹಾರ್ಡ್ ಪ್ಯಾಲೆಟ್ ಅಂತ ಹೇಳ್ತೀವಿ. ಓಕೆ, ಸೊ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಇಲ್ಲಿ ಮುಂದುಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಅಪ್ಪರ್ ಸೈಡ್ ಆ್ಯಂಡ್ ಫ್ರಂಟ್ ಸೈಡ್ದು ಪ್ರೆಸೆಂಟ್ ಇರುತ್ತೆ ಹಾರ್ಡ್ ಪ್ಯಾಲೆಟ್. ಸೊ ನೀವು ಟಚ್ ಮಾಡಿ ಫೀಲ್ ಕೂಡ ಮಾಡ್ಬೋದು, ಅಥವಾ ಟಂಗಿನಿಂದ ಕೂಡ ನೀವು ಫೀಲ್ ಮಾಡಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಸಾಫ್ಟ್ ಪ್ಯಾಲೆಟ್. ಓಕೆ, ಮಸ್ಕುಲಾರ್ ಕರ್ವ್ಸ್ ಡೌನ್ವರ್ಡ್ ಫ್ರಮ್ ದಿ ಪೋಸ್ಟೀರಿಯರ್ ಆ್ಯಂಡ್. ಹೌದು ಸರ್, ಜಸ್ಟ್ ಇಲ್ಲಿ ಪೋಸ್ಟೀರಿಯರ್ ಅಂದರೆ ಹಿಂದ್ಗಡೆ. ಓಕೆ, ಸೊ ಹಿಂದ್ಗಡೆ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ ಸಾಫ್ಟ್ ಪ್ಯಾಲೆಟ್ ಇದೆ. ಏನಿದೆ ಸರ್? ಸಾಫ್ಟ್ ಪ್ಯಾಲೆಟ್ ಇದೆ. ಹೇಗಿರುತ್ತೆ ಅದು? ಮಸಲ್ನಿಂದ ಇದೆಯಲ್ಲ, ಅದು ಏನಿದೆ ಮಸಲ್ ಇದೆಯಲ್ಲ, ಅದಕ್ಕೆ ಅದು ಸಾಫ್ಟ್ ಇರುತ್ತೆ. ಓಕೆ, ಕರ್ವ್ ಡೌನ್ವರ್ಡ್ ಫ್ರಮ್ ದಿ ಪೋಸ್ಟೀರಿಯರ್ ಆಫ್ ದಿ ಎಂಡ್ ಆಫ್ ದಿ ಹಾರ್ಡ್ ಪ್ಯಾಲೆಟ್. ಹೌದು ಸರ್, ಸೊ ಎಲ್ಲ ನಮ್ಮ ಹಾರ್ಡ್ ಪ್ಯಾಲೆಟ್ ಎಂಡ್ ಆಗುತ್ತೆ ಅಲ್ಲ, ಸೊ ಆ ಪ್ಲೇಸಲ್ಲಿ ನಮಗೆ ಸಾಫ್ಟ್ ಪ್ಯಾಲೆಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲಿ ನಮ್ಮ ಹಾರ್ಡ್ ಪ್ಯಾಲೆಟ್ ಎಂಡ್ ಆಗುತ್ತೆ ಅಲ್ಲ, ಆ ಪ್ಲೇಸಲ್ಲಿ ನಮ್ಮ ಸಾಫ್ಟ್ ಪ್ಯಾಲೆಟ್ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ದಿ ಯೂಲಾ. ಹೌದು ಸರ್, ಯೂಲಾ ಹ್ಯಾಂಗ್ ಫ್ರಮ್ ಇಟ್ಸ್ ಫ್ರೀ ಬಾರ್ಡರ್. ಹೌದು ಸರ್, ಯೂಲಾ ಅಂದರೆ ಸೊ ನಿಮ್ಗೆ ಈ ಥರ ಗಂಟಿ ಥರ ಇಲ್ಲಿ ನಮ್ಗೆ ಕಾಣ್ಬೋದು. ಓಕೆ, ಗಂಟಿ ಥರ ಇಲ್ಲೊಂದು ಸ್ಟ್ರಕ್ಚರ್ ನಿಮಗೆ ಕಾಣಿಸ್ಬೋದು. ಸೊ ಆ ಗಂಟಿ ಥರ ಸ್ಟ್ರಕ್ಚರ್ ಇದೆಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ಯೂಲಾ ಅಂತ ಹೇಳ್ತೀವಿ. ಓಕೆ, ಫ್ರೀಲಿ ಹ್ಯಾಂಗಿಂಗ್ ಮಾಡ್ತಾ ಇರುತ್ತೆ. ಓಕೆ, ಯೂಲಾ ಹ್ಯಾಂಗ್ಸ್ ಫ್ರಮ್ ಇಟ್ಸ್ ಫ್ರೀ ಬಾರ್ಡರ್. ಹೌದು ಸರ್, ಅದು ಸಾಫ್ಟ್ ಪ್ಯಾಲೆಟಿಂದನೇ ಇದು ಕೆಳಗಡೆ ಈಗ ಜೊತ್ತು ಬೀಳುತ್ತೆ. ಓಕೆ, ಹ್ಯಾಂಗ್ ಇರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಪ್ಯಾಲೆಟ್ಸ್ ಅರ್ಥ ಆಗಿರ್ಬೋದು. ಎಷ್ಟು ಪ್ಯಾಲೆಟ್ ಇರ್ತವೆ ಸರ್? ಹಾರ್ಡ್ ಪ್ಯಾಲೆಟ್ ಇರುತ್ತೆ, ಸಾಫ್ಟ್ ಪ್ಯಾಲೆಟ್ ಇರುತ್ತೆ. ಓಕೆ, ಹಾರ್ಡ್ ಪ್ಯಾಲೆಟ್ ಒಳಗಡೆ ಬೋನ್ ಇರುತ್ತೆ, ಸಾಫ್ಟ್ ಪ್ಯಾಲೆಟ್ ಒಳಗಡೆ ಮಸಲ್ ಇರುತ್ತೆ. ಓಕೆ, ಹಾರ್ಡ್ ಪ್ಯಾಲೆಟ್ ಮುಂದುಗಡೆ ಇರುತ್ತೆ ಮತ್ತು ಸಾಫ್ಟ್ ಪ್ಯಾಲೆಟ್ ಸ್ವಲ್ಪ ಹಿಂದುಗಡೆ ಇರುತ್ತೆ. ಓಕೆ, ನೆಕ್ಸ್ಟ್ ಆರ್ಕ್ಸ್ ಆ್ಯಂಡ್ ಟಾನ್ಸಿಲ್ಸ್. ಓಕೆ, ಆರ್ಕ್ಸ್ ಆ್ಯಂಡ್ ಟಾನ್ಸಿಲ್ಸ್ ಒಳಗಡೆ ನಾವು ನೋಡಿದಾಗ ಇದರೊಳಗಡೆ ಆರ್ಕ್ಸ್ ಅಂದರೆ ಕರ್ವ್ಸ್ ಅಂತ ಹೇಳ್ಬೋದು. ಓಕೆ, ಆರ್ಕ್ಸ್ ಅಂದರೆ ಕರ್ವ್. ಓಕೆ, ಆರ್ಕ್ಸ್ ಅಂದರೆ ಕರ್ವ್ ಅಂತ ಹೇಳ್ಬೋದು. ಸೊ ನಮ್ಮ ಮೌತ್ ಒಳಗಡೆ ಕರ್ವ್ಸ್ ಕೂಡ ಪ್ರೆಸೆಂಟ್ ಇರ್ತವೆ. ಸೊ ನೋಡೋಣ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ. ಓಕೆ, ಒಂದಿರುತ್ತೆ ಪ್ಯಾಲೆಟೋಗ್ಲಾಸಲ್ ಆರ್ಕ್. ಓಕೆ, ಏನಿರುತ್ತೆ ಸರ್? ಪ್ಯಾಲೆಟೋಗ್ಲಾಸಲ್ ಆರ್ಕ್. ಇನ್ನೊಂದಿರುತ್ತೆ ಪ್ಯಾಲೆಟೋಫ್ಯಾರಿಂಜಿಯಲ್ ಆರ್ಕ್. ಓಕೆ, ಪ್ಯಾಲೆಟೋ ಅಂದರೆ ಪ್ಯಾಲೆಟ್. ಓಕೆ, ಪ್ಯಾಲೆಟೋ ಅಂದರೆ ಸರ್ ಪ್ಯಾಲೆಟ್, ಗ್ಲಾಸಲ್ ಅಂದರೆ ಟಂಗ್. ಓಕೆ, ಗ್ಲಾಸಲ್ ಅಂದರೆ ಟಂಗ್, ಪ್ಯಾಲೆಟೋ ಅಂದರೆ ಪ್ಯಾಲೆಟ್, ಗ್ಲಾಸಲ್ ಅಂದರೆ ಟಂಗ್. ಓಕೆ, ಸೊ ಪ್ಯಾಲೆಟ್ ಮತ್ತು ಟಂಗ್ ತನ ಬರುತ್ತೆ ಆ ಕರ್ವ್. ಸೊ ನಾವಿಲ್ಲಿ ನೋಡ್ಬೋದು.
ಸೊ ಇದೇನಿದೆ ಇಲ್ಲೊಂದು ಕರ್ವ್ ಬರ್ತಾ ಇದೆ. ಓಕೆ, ಸೊ ಸ್ವಲ್ಪ ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲೊಂದು ಕರ್ವ್ ಬರ್ತಾ ಇದೆ. ಓಕೆ, ಟೋಟಲ್ 2 ಕರ್ವ್ ಇರ್ತವೆ. ಒಂದು ಮುಂದ್ಗಡೆ ಇರುತ್ತೆ, ನಮ್ಮ ಟಂಗ್ ಸೈಡ್ ಇರೋದು ಪ್ಯಾಲೆಟೋ ಗ್ಲಾಸಲ್ ಆರ್ಕ್. ಓಕೆ, ಪ್ಯಾಲೆಟೋ ಗ್ಲಾಸಲ್ ಕರ್ವ್ ಇದೇನಿದೆ ನಮ್ಮ ಟಂಗ್ ಹತ್ರ ಇದೆಲ್ಲ ಅದೇನಿದೆ ಪ್ಯಾಲೆಟೋ ಗ್ಲಾಸಲ್ ಆರ್ಕ್. ಸೊ ಇದ್ರ ಹಿಂದೆ ನಮಗೆ ಇನ್ನೊಂದು ಆರ್ಕ್ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಹಿಂದೆ ಇನ್ನೊಂದು ಆರ್ಕ್ ನೋಡೋಕ್ಕೆ ಕಾಣಿಸ್ತಾ ಇದೆ. ಅದೇನಿದೆ ನಮ್ಮ ಪ್ಯಾಲೆಟೋ ಫ್ಯಾರಿಂಜಿಯಲ್ ಆರ್ಕ್. ಓಕೆ, ಪ್ಯಾಲೆಟೋ ಅಂದರೆ ಮತ್ತೆ ಪ್ಯಾಲೆಟ್ ಬರುತ್ತೆ ಸರ್, ಫ್ಯಾರಿಂಜಿಯಲ್ ಅಂದರೆ ಫ್ಯಾರಿಂಗ್ಸ್. ಓಕೆ, ಪ್ಯಾರಿಂಜಿಯಲ್ ಅಂದರೆ ಫ್ಯಾರಿಂಗ್ಸ್ ಸರ್. ಸೊ ಇದೇನಿರುತ್ತೆ ಫ್ಯಾರಿಂಗ್ಸ್ ಕಡೆ ಇರೋದು ಪ್ಯಾಲೆಟೋ ಫ್ಯಾರಿಂಜಿಯಲ್ ಆರ್ಕ್, ಮತ್ತು ನಮ್ಮ ಟಂಗ್ ಕಡೆ ಇರೋದು ಪ್ಯಾಲೆಟೋ ಗ್ಲಾಸಲ್ ಆರ್ಕ್. ಸೊ ಅವೆರಡರ ಮಧ್ಯದಲ್ಲಿ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಸೊ ಈ ಥರ ಯೆಲ್ಲೋ ಕಲರ್ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಅವೆರಡರ ಮಧ್ಯದಲ್ಲಿ ನಿಮಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಅದೇನಿದೆ ನಮ್ಮ ಪ್ಯಾಲೆಟೈನ್ ಟಾನ್ಸಿಲ್ಸ್. ಓಕೆ, ಪ್ಯಾಲೆಟೈನ್ ಟಾನ್ಸಿಲ್ಸ್ ನಮಗೆ ನೋಡೋಕ್ಕೆ ಕಾಣಿಸುತ್ತವೆ ಅವೆರಡರ ಮಧ್ಯೆ. ಓಕೆ, ಅಂದರೆ ಪ್ಯಾಲೆಟೋ ಫ್ಯಾರಿಂಜಿಯಲ್ ಆರ್ಕ್. ಓಕೆ, ಪ್ಯಾಲೆಟ್ ಮತ್ತು ಫ್ಯಾರಿಂಗ್ಸ್ ಕನೆಕ್ಷನ್ ಇರುತ್ತೆ. ಓಕೆ, ಪ್ಯಾಲೆಟ್ ಮತ್ತು ಫ್ಯಾರಿಂಗ್ಸ್ ಕನೆಕ್ಷನ್ ಇರುತ್ತೆ, ಅದು ಪ್ಯಾಲೆಟೋ ಫ್ಯಾರಿಂಜಿಯಲ್ ಆರ್ಕ್. ಮತ್ತು ಪ್ಯಾಲೆಟ್ ಆ್ಯಂಡ್ ಗ್ಲಾಸಲ್ ಅಂದರೆ ಪ್ಯಾಲೆಟ್ ಆ್ಯಂಡ್ ಗ್ಲಾಸಲ್ ಅಂದರೆ ಏನು, ನಮ್ಮ ಪ್ಯಾಲೆಟ್ ಮತ್ತು ನಮ್ಮ ಟಂಗಿಗೆ ಕನೆಕ್ಷನ್ ಇರುತ್ತೆ, ಅದು ಪ್ಯಾಲೆಟೋ ಗ್ಲಾಸಲ್ ಆರ್ಕ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಿದೆ. ಬಿಟ್ವೀನ್ ದಿ ಆರ್ಕ್ಸ್, ಹೌದು ಸರ್, ಅವೆರಡರ ಮಧ್ಯದಲ್ಲಿ. ಓಕೆ, ಬಿಟ್ವೀನ್ ದಿ ಆರ್ಕ್ಸ್ ಕಲೆಕ್ಷನ್ ಆಫ್ ಲಿಂಫಾಯ್ಡ್ ಟಿಶ್ಯೂ. ಹೌದು ಸರ್, ಯಾವ ಟಿಶ್ಯೂ ಇದೆ, ಇದು ಲಿಂಫಾಯ್ಡ್ ಟಿಶ್ಯೂ ಇದೆ, ಕಾಲ್ಡ್ ಟಾನ್ಸಿಲ್ಸ್. ಹೌದು ಸರ್, ಅದನ್ನು ನಾವು ಏನು ಅಂತ ಹೇಳ್ತೀವಿ, ಟಾನ್ಸಿಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಇನ್ನೊಂದು ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಇಲ್ಲಿ ನಮಗೆ 2 ಆರ್ಕ್ಗಳು ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಫ್ರಂಟ್ ಆರ್ಕ್. ಓಕೆ, ಒಂದು ಆರ್ಕ್ ಇಲ್ಲಿದೆ ಮತ್ತು ಇನ್ನೊಂದು ಇಲ್ಲಿ ಬ್ಯಾಕಲ್ಲಿ ಕಾಣಿಸ್ತಾ ಇದೆ. ಓಕೆ, ಫ್ರಂಟ್ ಇರೋದು ನಮ್ಮ ಪ್ಯಾಲೆಟೋ ಗ್ಲಾಸಲ್ ಆರ್ಕ್. ಓಕೆ, ಪ್ಯಾಲೆಟೋ ಗ್ಲಾಸಲ್. ಓಕೆ, ಸೊ ಬ್ಯಾಕ್ ಸೈಡ್ ಇದೆಲ್ಲ ಇದೇನಿದೆ ನಮ್ಮ ಪ್ಯಾಲೆಟೋ ಫ್ಯಾರಿಂಜಿಯಲ್ ಆರ್ಕ್ಸ್. ಓಕೆ, ಪ್ಯಾಲೆಟೋ ಫ್ಯಾರಿಂಜಿಯಲ್ ಆರ್ಕ್. ಅವೆರಡರ ಮಧ್ಯದಲ್ಲಿ ನಮಗೆ ಇಲ್ಲೊಂದು ಟಿಶ್ಯೂ ಕಾಣಿಸ್ತಾ ಇದೆ, ಅದು ಏನಿದೆ ನಮ್ಮ ಟಾನ್ಸಿಲ್. ಓಕೆ, ಅದೇನಿದೆ ನಮ್ಮ ಟಾನ್ಸಿಲ್. ಓಕೆ, ಮಧ್ಯದಲ್ಲಿ ನಮಗೆ ಟಿಶ್ಯೂ ಕಾಣಿಸ್ತಾ ಇದೆಯಲ್ಲ ಅದು ಏನಿದೆ ಟಾನ್ಸಿಲ್. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರಬಹುದು ಆರ್ಕ್ಸ್ ಆ್ಯಂಡ್ ಟಾನ್ಸಿಲ್ಸ್. ಸೊ ನೆಕ್ಸ್ಟ್ ನೋಡೋಣ ಫಂಕ್ಷನ್ಸ್ ಆಫ್ ಮೌತ್. ಓಕೆ, ಸೊ ನಮ್ಮ ಮೌತ್ ಒಳಗಡೆ ಇನ್ನೂ ಕಾಂಪೋನೆಂಟ್ಸ್ ಬರ್ತವೆ. ನಮ್ಮ ಟೀತ್ ಇದೆ ಸರ್. ಓಕೆ, ಟೀತ್ ಇದೆ ಮತ್ತು ಟಂಗ್ ಇದೆ, ಟೀತ್ ಇದೆ, ಟಂಗ್ ಇದೆ ಮತ್ತು ಸಲೈವರಿ ಗ್ಲ್ಯಾಂಡ್ಸ್ ಇದ್ದಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವು ನೋಡ್ತಾ ಹೋಗೋಣ ನಾವು. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಇದೇ ವಿಡಿಯೋ ಇದೆ, ಇದರಲ್ಲಿ ನಾವು ನೋಡೋಣ. ಫಸ್ಟ್ ನೋಡೋಣ ನಾವು ಫಂಕ್ಷನ್ಸ್ ಆಫ್ ಮೌತ್. ನಮ್ಮ ಮೌತ್ ಎದರಲ್ಲಿ ಫಂಕ್ಷನ್ ಮಾಡ್ತಾ ಇದೆ. ಫಸ್ಟ್ ಇಂಜೆಷನ್. ಇಂಜೆಷನ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡ್ರಿ, ಫುಡ್ ಎಂಟರ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಹೌದು ಸರ್, ನಾವು ಫುಡ್ಡನ್ನು ನಮ್ಮ ಬಾಯಿ ಒಳಗಡೆ ಇಡ್ತೀವಲ್ಲ ಅದನ್ನು ನಾವು ಇಂಜೆಷನ್ ಅಂತ ಹೇಳ್ತೀವಿ, ಅಥವಾ ಎಂಟ್ರಿ ಪಾಯಿಂಟ್ ಆಫ್ ದಿ ಫುಡ್ ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮ್ಯಾಸ್ಟಿಕೇಷನ್ ಆರ್ ಚಿವಿಂಗ್. ಓಕೆ, ಮ್ಯಾಸ್ಟಿಕೇಷನಲ್ಲಿ ಹೆಲ್ಪ್ ಮಾಡುತ್ತೆ ನಮ್ಮ ಮೌತ್. ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಮ್ಯಾಸ್ಟಿಕೇಷನ್ ಅಥವಾ ಚಿವಿಂಗ್ ಮಾಡುತ್ತೆ. ಓಕೆ, ಊಟವನ್ನು ನಾವು ಬಾಯಿ ಒಳಗಡೆ ಇಟ್ಟು ಮೆಲಿತೀವಲ್ಲ ಅದನ್ನು ನಾವು ಮ್ಯಾಸ್ಟಿಕೇಷನ್ ಅಂತ ಹೇಳ್ತೀವಿ. ಓಕೆ, ದಿ ಟೀತ್, ಟಂಗ್ ಆ್ಯಂಡ್ ಜಾ ಮಸಲ್ಸ್ ಬ್ರೇಕ್ ಡೌನ್ ಫುಡ್ ಮೆಕ್ಯಾನಿಕಲಿ. ಹೌದು ಸರ್, ಫುಡ್ಡನ್ನು ನಾವು ಸ್ಮಾಲ್ ಪೀಸಸಲ್ಲಿ ಡಿವೈಡ್ ಮಾಡ್ತೀವಿ. ಓಕೆ, ಬ್ರೇಕ್ ಡೌನ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಬೋಲಸ್. ಹೌದು ಸರ್, ಫಾರ್ಮೇಷನ್ ಆಫ್ ಬೋಲಸ್. ಬೋಲಸ್ ಅಂದರೆ ಏನು, ಫುಡ್ ಈಸ್ ಮಿಕ್ಸ್ಡ್ ವಿತ್ ಸಲೈವ. ಹೌದು ಸರ್, ನಮ್ಮ ಮೌತ್ ಒಳಗಡೆ ಸಲೈವ ಪ್ರೆಸೆಂಟ್ ಇದೆ. ಓಕೆ, ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಮತ್ತು ಲುಬ್ರಿಕೇಟ್ ಆಗುತ್ತೆ. ಹೌದು ಸರ್, ಸಲೈವ ಏನು ಮಾಡುತ್ತೆ, ಅದಕ್ಕೆ ಲುಬ್ರಿಕೇಷನ್ ಕೊಡುತ್ತೆ. ಅಂದರೆ ಒಂಥರ ನಿಂದ ಗ್ರೀಸ್ ಥರ ಯೂಸ್ ಆಗುತ್ತೆ, ಆಯಿಲ್ ಥರ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಓಕೆ, ಲುಬ್ರಿಕೇಷನ್ ಯೂಸ್ ಆಗುತ್ತೆ. ಆ್ಯಂಡ್ ಶೇಪ್ ಇಟ್ ಇಂಟು ಬೋಲಸ್ ಫಾರ್ ಸಾಲೋವಿಂಗ್. ಹೌದು ಸರ್, ನೀವು ಊಟವನ್ನು ಮೌತ್ ಒಳಗಡೆ ಇಟ್ಟಿದ ಮೇಲೆ ಅದನ್ನು ಕ್ರಶ್ ಮಾಡ್ತೀರಾ. ಓಕೆ, ಕ್ರಶನ್ನು ಮಾಡಿ ಸೊ ಒಂದು ಬೋಲಸ್ ನೀವು ರೆಡಿ ಮಾಡ್ತೀರಾ. ಓಕೆ, ನಿಮ್ಮ ಮೌತ್ ಒಳಗಡೆ ಏನಾಗುತ್ತೆ, ಒಂದು ಬೋಲಸ್ ರೆಡಿ ಆಗುತ್ತೆ, ಅದು ಸಾಲೋ ಮಾಡ್ತೀರಾ ನೀವು. ಓಕೆ, ರೆಡಿ ಫಾರ್ ಸಾಲೋಯಿಂಗ್. ಓಕೆ, ನೆಕ್ಸ್ಟ್ ಕೆಮಿಕಲ್ ಡೈಜೆಷನ್. ಸೊ ಇದ್ರೊಳಗಡೆ ಕೆಮಿಕಲ್ ಡೈಜೆಷನ್ ಕೂಡ ಆಗುತ್ತೆ. ಓಕೆ, ಕೆಮಿಕಲ್ ಡೈಜೆಷನ್ ಹೇಗಾಗುತ್ತೆ ಅಂತ ಕೇಳಿದಾಗ ಸಲೈವಾ ಇದೆ ಸರ್. ಓಕೆ, ಸೀಕ್ರೆಟೆಡ್ ಬೈ ಸಲೈವರಿ ಗ್ಲ್ಯಾಂಡ್ಸ್. ಹೌದು ಸರ್, ಸಲೈವರಿ ಗ್ಲ್ಯಾಂಡ್ಸ್ ಏನು ಮಾಡಿದ್ದಾವೆ, ಸೀಕ್ರೆಟ್ ಮಾಡಿದ್ದಾವೆ ಸಲೈವರಿ ಸೀಕ್ರೇಷನ್ಸ್ ಆ್ಯಂಡ್ ಕಂಟೇನ್ಸ್ ಎಂಜೈಮ್ ಲೈಕ್ ಅಮೈಲೇಸ್. ಓಕೆ, ಸೊ ಅದರೊಳಗೆ ಎಂಥ ಎನ್ಸೈಮ್ಸ್ ಇರ್ಬೋದು ಸರ್, ಅಮೈಲೇಸ್ ಎನ್ಸೈಮ್ ಇರ್ಬೋದು. ಓಕೆ, ಆ ಎನ್ಸೈಮ್ ಏನು ಮಾಡುತ್ತೆ, ಬಿಗಿನ್ ಕಾರ್ಬೋಹೈಡ್ರೇಟ್ ಡೈಜೆಷನ್. ಹೌದು ಸರ್, ನಮ್ಮ ಮೌತ್ ಒಳಗಡೆ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಕೆಮಿಕಲ್ ಡೈಜೆಷನ್ ಅಂದರೆ ಕೆಮಿಕಲ್ ಏನು ಮಾಡ್ತಾ ಇದೆ, ಡೈಜೆಷನ್ ಮಾಡುತ್ತೆ. ಯಾವ ಕೆಮಿಕಲ್ ಇದೆ ಸರ್, ಅಮೈಲೇಸ್ ಕೆಮಿಕಲ್ ಇದೆ. ನಮ್ಮ ಮೌತ್ ಒಳಗಡೆ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡುತ್ತೆ ನಮ್ಮ ಮೌತ್ ಫಂಕ್ಷನ್ ಅಂದರೆ
ಟೇಸ್ಟ್ ಸೆನ್ಸೇಷನ್. ಹೌದು ಸರ್, ನಮ್ಮ ಮೌತ್ ಒಳಗಡೆ ಏನು ಪ್ರೆಸೆಂಟ್ ಇದೆ, ಟಂಗ್ ಪ್ರೆಸೆಂಟ್ ಇದೆ ಸರ್. ಓಕೆ, ಸಪ್ರೇಟ್ ನಾವು ಟಂಗ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಸ್ಟಡಿ ಮಾಡೋಣ, ಬಟ್ ಮೌತ್ ಕೂಡ ಏನು ಮಾಡುತ್ತೆ ಸರ್, ಹೆಲ್ಪ್ಸ್ ಇನ್ ಟೇಸ್ಟ್ ಸೆನ್ಸೇಷನ್. ಓಕೆ, ಸೊ ಟೇಸ್ಟ್ ಬರ್ಡ್ಸ್ ಆನ್ ದಿ ಟಂಗ್. ಓಕೆ, ಟೇಸ್ಟ್ ಬರ್ಡ್ ಅಂತ ಹೇಳ್ಬೋದು ಅಥವಾ ನಾವು ಗಸ್ಟಟರಿ ಬರ್ಡ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಗಸ್ಟಟರಿ ಬರ್ಡ್ಸ್ ಆನ್ ಟಂಗ್ ಡಿಟೆಕ್ಟ್ ಟೇಸ್ಟ್. ಹೌದು ಸರ್, ಟೇಸ್ಟ್ ಬರ್ಡ್ಗಳು ಏನು ಮಾಡ್ತವೆ, ಟೇಸ್ಟನ್ನು ಡಿಟೆಕ್ಟ್ ಮಾಡ್ತವೆ ಆ್ಯಂಡ್ ಸಿಗ್ನಲಿಂಗ್ ಟು ಬ್ರೈನ್. ಹೌದು ಸರ್, ನಮ್ಮ ಬ್ರೈನ್ ತನ್ನ ಸಿಗ್ನಲ್ ಸೆಂಡ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಸ್ಪೀಚ್. ಓಕೆ, ಏನು ಮಾಡುತ್ತೆ, ನಮ್ಮ ಮೌತ್ ಸ್ಪೀಚ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ದಿ ಟಂಗ್ ಆ್ಯಂಡ್ ಲಿಪ್ಸ್ ಏಡ್ ಫಾರ್ ವರ್ಡ್ಸ್. ಹೌದು ಸರ್, ನಮ್ಮ ಟಂಗ್ಸ್ ಮತ್ತು ನಮ್ಮ ಲಿಪ್ಸ್ ಏನು ಮಾಡ್ತವೆ, ಹೆಲ್ಪ್ ಮಾಡ್ತವೆ ನಮಗೆ ಮಾತಾಡೋಕ್ಕೆ. ಓಕೆ, ನೆಕ್ಸ್ಟ್ ನಾವು ಟಂಗ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಟಂಗ್ ಅಂದರೆ ನಮ್ಮ ನಾಲಿಗೆ. ಓಕೆ, ದಿ ಟಂಗ್ ಈಸ್ ಅ ವಾಲಂಟರಿಲಿ ಮಸ್ಕುಲಾರ್ ಸ್ಟ್ರಕ್ಚರ್. ಹೌದು ಸರ್, ಏನಿದೆ ನಮ್ಮ ಟಂಗ್ ಏನಿದೆ, ವಾಲಂಟರಿ ಮಸ್ಕುಲಾರ್ ಸ್ಟ್ರಕ್ಚರ್ ಇದೆ. ಅಂದರೆ ವಾಲಂಟರಿ ಅಂದರೆ ನಮ್ಮ ಕಂಟ್ರೋಲಲ್ಲಿದೆ. ಓಕೆ, ನಮ್ಮ ಕಂಟ್ರೋಲಲ್ಲಿದೆ, ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಓಕೆ, ಯಾವ ಕಡೆ ಅಂದರೆ ಆ ಕಡೆ ನಾವು ಅದನ್ನು ಮೂವ್ ಮಾಡ್ಬೋದು. ಓಕೆ, ಮತ್ತು ಯಾವ ಸ್ಟ್ರಕ್ಚರ್ ಇದೆ, ಮಸ್ಕುಲಾರ್ ಸ್ಟ್ರಕ್ಚರ್ ಇದೆ. ಓಕೆ, ಏನಿದೆ, ಮಸ್ಕುಲಾರ್ ಸ್ಟ್ರಕ್ಚರ್ ಇದೆ ದಟ್ ಅಕ್ಯುಪೈಸ್ ದಿ ಫ್ಲೋರ್ ಆಫ್ ದಿ ಮೌತ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಅದು ಫ್ಲೋರ್ ಆಫ್ ದಿ ಮೌತಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ the upper surface of the tongue. Okay, the upper surface is covered with ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ಹೌದು ಸರ್, ನಮ್ಮ ಟಂಗ್ ಇದೆಯಲ್ಲ, ಅದರ ಅಪ್ಪರ್ ಸರ್ಫೇಸ್ ಮೇಲೆ ಯಾವ ಟಿಶ್ಯೂ ಪ್ರೆಸೆಂಟ್ ಇದೆ ಅಂತ ಕೇಳಿದಾಗ ಸರ್, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ಇಟ್ ಈಸ್ ದ ಟೈಪ್ ಆಫ್ ಎಪಿಥೀಲಿಯಂ ಟಿಶ್ಯೂ. ಓಕೆ, ವಿಚ್ ಕಂಟೇನ್ ಟೇಸ್ಟ್ ಬಡ್. ಓಕೆ, ಸೊ ಅಪ್ಪರ್ ಸರ್ಫೇಸಲ್ಲಿ ಏನು ಪ್ರೆಸೆಂಟ್ ಇದೆ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಇದೆ, ಅದ್ರ ಜೊತೆ ಟೇಸ್ಟ್ ಬಡ್ ಕೂಡ ಪ್ರೆಸೆಂಟ್ ಇದೆ. ಓಕೆ, ಟೇಸ್ಟ್ ಬಡ್ ಕೂಡ ಎಲ್ಲಿ ಪ್ರೆಸೆಂಟ್ ಇದ್ದಾವೆ ಸರ್, ಅಪ್ಪರ್ ಸರ್ಫೇಸಲ್ಲಿ ಪ್ರೆಸೆಂಟ್ ಇದ್ದಾವೆ. ಓಕೆ, ನೆಕ್ಸ್ಟ್ ನಾವು ಅಟ್ಯಾಚ್ಮೆಂಟ್ ನೋಡೋಣ. ಅಂದರೆ ನಮ್ಮ ಟಂಗ್ ಇದೆಯಲ್ಲ, ಎಲ್ಲಿ ಅಟ್ಯಾಚ್ಮೆಂಟ್ ಆಗ್ತಾ ಇದೆ ಅಂತ ನೋಡೋಣ. ಫಸ್ಟ್, ಇಟ್ ಈಸ್ attached by its base to hyoid bone. Okay, so base of the tongue is attached to hyoid bone. Okay, so ನಾವಿಲ್ಲಿ ನೋಡ್ಬೋದು ಈ ಡಯಾಗ್ರಾಮ್ ಅಲ್ಲಿ. ಸೊ ಇದು ಬೋನ್ ಇದೆ ಅಲ್ಲ, ಸೊ ಈ ಬೋನ್ ಏನಿದೆ, ಹಯೋಯ್ಡ್ ಬೋನ್ ಇದೆ. ಓಕೆ, ಏನಿದೆ, ಹಯೋಯ್ಡ್ ಬೋನ್ ಇದೆ. ಸೊ ನಮ್ಮ ಟಂಗ್ ಎಲ್ಲಿ ಅಟ್ಯಾಚ್ ಆಗ್ತಾ ಇದೆ, ಬಂದು ನಮ್ಮ ಹಯೋಯ್ಡ್ ಬೋನಿಗೆ ಅಟ್ಯಾಚ್ ಆಗ್ತಾ ಇದೆ. ಓಕೆ, ಸೊ ಈ ಪ್ಲೇಸಲ್ಲಿ ಅದು ಅಟ್ಯಾಚ್ಮೆಂಟ್ ಆಗ್ತಾ ಇದೆ. ಬೇಸ್ ಆಫ್ ದಿ ಟಂಗ್ ಈಸ್ ಅಟ್ಯಾಚ್ಡ್ ಟು ಹಯೋಯ್ಡ್ ಬೋನ್. ಓಕೆ, ನೆಕ್ಸ್ಟ್, ಇಟ್ ಈಸ್ ಅಟ್ಯಾಚ್ಡ್ ಬೈ ಇಟ್ಸ್ ಫ್ಲೋರ್. ಹೌದು ಸರ್, ನಮ್ಮ ಮೌತ್ ಇದೆ ಅಲ್ಲ, ಫ್ಲೋರಿಗೆ ಅಟ್ಯಾಚ್ ಇದೆ. ಓಕೆ, ಫ್ಲೋರ್ ಅಂದರೆ ನಮ್ಮ ಲೋವರ್ ಪಾರ್ಟ್. ಓಕೆ, ಸೊ ಲೋವರ್ ಪಾರ್ಟ್ ಆಫ್ ದಿ ಮೌತಿಗೆ ಏನಿದೆ, ಅಟ್ಯಾಚ್ ಆಗಿದೆ. ಲೋವರ್ ಪಾರ್ಟ್ ಆಫ್ ದಿ ಮೌತ್ ಬೈ ಫೋಲ್ಡ್ ಆಫ್ ಮ್ಯೂಕಸ್ ಮೆಂಬ್ರೇನ್. ಬೈ ಫೋಲ್ಡ್ ಆಫ್ ಮ್ಯೂಕಸ್ ಮೆಂಬ್ರೇನ್ ನೋನ್ ಆ್ಯಸ್ ಫ್ರೀನುಲಮ್. ಓಕೆ, ಫ್ರೀನುಲಮ್ನಿಂದ ಅದು ಅಟ್ಯಾಚ್ ಆಗಿದೆ. ಸೊ ಏನಿದೆ ಸರ್, ಇದು ನಮ್ಮ ಟಂಗ್ ಇದೆ. ಓಕೆ, ಇದೇನಿದೆ, ನಮ್ಮ ಟಂಗ್ ಇದೆ. ಸೊ ಇದು ಫ್ಲೋರಿಗೆ ಅಟ್ಯಾಚ್ ಇದೆ. ಫ್ಲೋರ್ ಅಂದರೆ ಕೆಳಗಡೆ ಪಾರ್ಟ್. ಓಕೆ, ಫ್ಲೋರಿಗೆ ಅಟ್ಯಾಚ್ ಇದೆ ಥ್ರೂ ದಿ ಫೋಲ್ಡ್ ಆಫ್ ಮೆಂಬ್ರೇನ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಈ ಫೋಲ್ಡ್ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಏನಿದೆ, ನಮ್ಮ ಫ್ರೀನುಲಮ್ ಇದೆ. ಓಕೆ, ಫ್ರೀನುಲಮ್ ಏನು ಮಾಡ್ತಾ ಇದೆ, ನಮ್ಮ ಟಂಗಿಗೆ ಮತ್ತು ನಮ್ಮ ಫ್ಲೋರ್ ಆಫ್ ದಿ ಮೌತ್ ಅಂದರೆ ಕೆಳಗಡೆ ಪಾರ್ಟ್ ಆಫ್ ದಿ ಮೌತಿಗೆ ಏನು ಮಾಡ್ತಾ ಇದೆ, ಡೌನ್ ಪಾರ್ಟ್ ಆಫ್ ದಿ ಮೌತಿಗೆ ಏನು ಮಾಡ್ತಾ ಇದೆ ಸರ್, ಇದು ಅಟ್ಯಾಚ್ ಮಾಡ್ತಾ ಇದೆ. ಏನಂತ ಹೇಳ್ತೀವಿ, ಅದನ್ನು ನಾವು ಫ್ರೀನುಲಮ್ ಅಂತ ಹೇಳ್ತೀವಿ. ಐ ಥಿಂಕ್ ನಿಮಗೆ ಅಟ್ಯಾಚ್ಮೆಂಟ್ ಗೊತ್ತಾಗಿರ್ಬೋದು. ನೆಕ್ಸ್ಟ್, ಪ್ಯಾಪಿಲೆ ಆನ್ ದಿ ಟಂಗ್. ಓಕೆ, ಪ್ಯಾಪಿಲೆ ಆನ್ ದಿ ಟಂಗ್ ಅಂದರೆ, ಸೊ ನಮ್ಮ ಟಂಗ್ಸ್ ಮೇಲೆ ಭಾಳಷ್ಟು ಪ್ರೊಜೆಕ್ಷನ್ಸ್ ಇರ್ತವೆ. ಸೊ ಈ ಥರ ನಿಮಗೆ ನೀವು ನೋಡ್ಬೋದು. ಓಕೆ, ಸೊ ನೀವು ನೋಡ್ಕೊಂಡಿರ್ಬೋದು. ಸೊ ಏನಿರ್ತವೆ, ಸೊ ಈ ಥರ ನಮಗೆ ನೋಡೋಕ್ಕೆ ಕಾಣಿಸ್ತವೆ. ಅವುಗಳನ್ನು ನಾವು ಏನಂತ ಹೇಳ್ತೀವಿ, ಅವುಗಳನ್ನು ನಾವು ಪ್ಯಾಪಿಲೆ ಅಂತ ಹೇಳ್ತೀವಿ. ಓಕೆ, ಸೊ ಅವುಗಳನ್ನು ನಾವು ಪ್ಯಾಪಿಲೆ ಅಂತ ಹೇಳ್ತೀವಿ. ಓಕೆ, ದಿ ಟಂಗ್ ಸರ್ಫೇಸ್ ಈಸ್ ಕವರ್ಡ್ ವಿತ್ ಸ್ಮಾಲ್ ಪ್ರೊಜೆಕ್ಷನ್ಸ್. ಹೌದು ಸರ್, ಟಂಗ್ ಮೇಲೆ ಸಣ್ಣ ಸಣ್ಣ ಪ್ರೊಜೆಕ್ಷನ್ ನಾವು ನೋಡೋಕ್ಕೆ ಕಾಣ್ಬೋದು. ಓಕೆ, ಅವುಗಳನ್ನು ನಾವು ಪ್ಯಾಪಿಲೆ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ, ಪ್ಯಾಪಿಲೆ ಅಂತ ಹೇಳ್ತೀವಿ. ವಿಚ್ ಅಸಿಸ್ಟ್ ಇನ್ ಟೇಸ್ಟ್. ಹೌದು ಸರ್, ಏನು ಮಾಡುತ್ತೆ ಅದು, ಎದರಲ್ಲಿ ಕೆಲಸ ಮಾಡುತ್ತೆ ಅಂದರೆ ಟೇಸ್ಟಲ್ಲಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಟೆಕ್ಸ್ಚರ್ ಪರ್ಸೆಪ್ಷನ್. ಸೊ ಯಾವುದೇ ಒಂದು ಊಟ ಇದೆ, ಅದರ ಟೆಕ್ಸ್ಚರ್ ಹೇಗಿದೆ, ಅದರ ಟೇಸ್ಟ್ ಹೇಗಿದೆ ಅಂತ ಇದು ಫೀಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಪ್ಯಾಪಿಲೆ ಅಂತ ಹೇಳ್ತೀವಿ ಅದನ್ನು. ಓಕೆ, ನೆಕ್ಸ್ಟ್, ಸೊ ಇದರಲ್ಲಿ ಬಹಳಷ್ಟು ಪ್ಯಾಪಿಲೆಗಳು ಬರ್ತವೆ. ಎಷ್ಟು ಪ್ಯಾಪಿಲೇಸ್ ಬರ್ತವೆ ಅಂತ ಕೇಳಿದಾಗ ಸರ್, ಇಲ್ಲಿ 4 ಪ್ಯಾಪಿಲೇಸ್ ಬರ್ತವೆ. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಸರ್ಕಮ್ವೆಲ್ಲೇಟ್ ಪ್ಯಾಪಿಲೆ.
ಓಕೆ, ಸರ್ಕಮ್ವೆಲ್ಲೇಟ್ ಪ್ಯಾಪಿಲೆ ಅಂದರೆ ಏನು, ಲಾರ್ಜ್ ಇರುತ್ತೆ. ಓಕೆ, ಹೇಗಿರುತ್ತೆ ಸರ್, ಲಾರ್ಜ್ ಇರುತ್ತೆ. ಯಾವ ಶೇಪಲ್ಲಿರುತ್ತೆ, ಡ್ರಮ್ ಶೇಪಲ್ಲಿರುತ್ತೆ. ಓಕೆ, ಡ್ರಮ್ ಶೇಪ್ಡ್ ಪ್ಯಾಪಿಲೆ ಈಸಿಲಿ ವಿಸಿಬಲ್. ಸೊ ಈಸಿಲಿ ವಿಸಿಬಲ್ ನಮಗೆ ಕಾಣ್ಬೋದು. ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಪ್ರೆಸೆಂಟ್ ಎಲ್ಲಿರ್ತವೆ ಸರ್, ಸ್ವಲ್ಪ ಬ್ಯಾಕ್ ಸೈಡ್ ಆಫ್ ದಿ ಟಂಗಲ್ಲಿ ಪ್ರೆಸೆಂಟ್ ಇರ್ತವೆ. ಹೇಗಿರ್ತವೆ ಸರ್, ಲಾರ್ಜ್ ಇರ್ತವೆ, ಡ್ರಮ್ ಶೇಪ್ಡ್ ಇರ್ತವೆ. ಓಕೆ, ಸೊ ನೋಡಿದರೆ ಹೇಗಿರುತ್ತೆ ಅಂದ್ರೆ ಲಾರ್ಜ್ ಇರ್ತವೆ, ಡ್ರಮ್ ಶೇಪ್ಡ್. ಓಕೆ, ಲಾರ್ಜ್ ಇರ್ತವೆ, ಡ್ರಮ್ ಶೇಪ್ಡ್ ಇರ್ತವೆ. ಓಕೆ, ಸೊ ಈ ಥರವು ಪ್ರೆಸೆಂಟ್ ಇರ್ತವೆ. ಅವುಗಳನ್ನು ನಾವು ಸರ್ಕಮ್ವೆಲ್ಲೇಟ್ ಪ್ಯಾಪಿಲೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಫಂಗಿ ಫಾರ್ಮ್ ಪ್ಯಾಪಿಲೆ. ಓಕೆ, ಏನಿದೆ ಫಂಗಿ ಫಾರ್ಮ್ ಪ್ಯಾಪಿಲೆ. ಸೊ ಇವು ಹೇಗಿರ್ತವೆ ಅಂತ ಕೇಳಿದಾಗ ಸರ್ ರೆಡ್ ಕಲರ್ ಇರ್ತವೆ. ಹೇಗಿರುತ್ತೆ, ಸ್ವಲ್ಪ ರೆಡ್ಡಿಶ್ ಇರ್ತವೆ. ಆ್ಯಂಡ್ ಮಶ್ರೂಮ್ ಶೇಪ್ಡ್ ಪ್ಯಾಪಿಲೆ ಹೇಗಿದ್ದಾವೆ ಸರ್, ಮಶ್ರೂಮ್ ಶೇಪ್ಡ್ ಪ್ಯಾಪಿಲೆ ಅಂದರೆ ಸೊ ಈ ಥರ ನಾಯಿ ಕೊಡೆ ಥರ ಇರ್ತವೆ. ಓಕೆ, ಮಶ್ರೂಮ್ ಶೇಪ್ಡ್ ಪ್ಯಾಪಿಲೆ ಲೊಕೇಟೆಡ್ ಮೇನ್ಲಿ ಎಟ್ ದಿ ಟಿಪ್ ಆಫ್ ದಿ ಟಂಗ್. ಸೊ ಯಾವ ಪ್ಲೇಸಲ್ಲಿ ಇರ್ತವೆ ಸರ್, ಲೊಕೇಟೆಡ್ ಎಟ್ ದಿ ಟಿಪ್. ಓಕೆ, ಸೊ ಈ ಪ್ಲೇಸಲ್ಲಿ ಇದು ಪ್ರೆಸೆಂಟ್ ಇರ್ತವೆ. ಏನಿದೆ ಸರ್ ಇದು ಫಂಗಿಫಾರ್ಮ್ ಪ್ಯಾಪಿಲೆ. ಓಕೆ, ಹೇಗಿದೆ, ರೆಡ್ ಇದೆ ಮತ್ತು ಮಶ್ರೂಮ್ ಶೇಪ್ಡ್ ಪ್ಯಾಪಿಲೆ ಇದೆ. ಓಕೆ, ಮೇನ್ಲಿ ಲೊಕೇಟೆಡ್ ಎಟ್ ದಿ ಟಿಪ್ ಆಫ್ ದಿ ಟಂಗ್. ಹೌದು ಸರ್, ಟಿಪ್ ಆಫ್ ದಿ ಟಂಗಲ್ಲಿ ಇದೆ, ಏನಿದೆ ಪ್ರೆಸೆಂಟ್ ಇದೆ. ಕಂಟೈನಿಂಗ್ ಟೇಸ್ಟ್ ಬಡ್. ಹೌದು ಸರ್, ಇದರಲ್ಲಿ ಟೇಸ್ಟ್ ಬಡ್ ಕೂಡ ಪ್ರೆಸೆಂಟ್ ಇದೆ. ಓಕೆ, ಐ ಥಿಂಕ್ ನಿಮಗೆ ಫಂಗಿಫಾರ್ಮ್ ಪ್ಯಾಪಿಲೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪ್ಯಾಪಿಲೆ ಯಾವುದಿದೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಇದೆ ಫಿಲಿಫಾರ್ಮ್ ಪ್ಯಾಪಿಲೆ. ಓಕೆ, ಯಾವ ಪ್ಯಾಪಿಲೆ ಇದೆ ಸರ್, ಫಿಲಿಫಾರ್ಮ್ ಪ್ಯಾಪಿಲೆ. ಸೊ ಫಿಲಿಫಾರ್ಮ್ ಪ್ಯಾಪಿಲೆ ಹೇಗಿರ್ತವೆ, ಸ್ಮಾಲ್ ಇರ್ತವೆ. ಓಕೆ, ಹೇಗಿರ್ತವೆ ಸರ್, ಸ್ಮಾಲ್ ಆ್ಯಂಡ್ ಕೋನಿಕಲ್ ಶೇಪ್ಡ್ ಪ್ಯಾಪಿಲೆ. ಓಕೆ, ಸ್ಮಾಲ್ ಇರ್ತವೆ, ಕೋನಿಕಲ್ ಅಂದರೆ ಸೊ ಈ ಥರ ಸ್ವಲ್ಪ ಕೋನ್ ಶೇಪಲ್ಲಿ ಇರ್ತವೆ. ಓಕೆ, ಕೋನಿಕಲ್ ಶೇಪ್ಡ್ ಪ್ಯಾಪಿಲೆ. ಓಕೆ, ಮೋಸ್ಟ್ ನ್ಯೂಮೆರಸ್ ಆನ್ ಆ್ಯಂಟೀರಿಯರ್ 2/3 ಆಫ್ ದಿ ಟಂಗ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದ್ದಾವೆ, ಆ್ಯಂಟೀರಿಯರ್ 2/3 ಆಫ್ ದಿ ಟಂಗಲ್ಲಿ ನೋಡೋಕ್ಕೆ ನಮಗೆ ಕಾಣಿಸುತ್ತವೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಆ್ಯಂಟೀರಿಯರ್ 2/3 ಅಂದರೆ ಜಸ್ಟ್ ಬಿಹೈಂಡ್ ದಿ ಅವರ್ ಫಂಗಿಫಾರ್ಮ್ ಪ್ಯಾಪಿಲೆ ಏನಿರ್ತವೆ ಸರ್, ಫಿಲಿಫಾರ್ಮ್ ಪ್ಯಾಪಿಲೆ ಇರ್ತವೆ. ಅದ್ರ ಶೇಪ್ ಹೇಗಿದೆ ಸರ್, ಸಣ್ಣವಿದ್ದಾವೆ ಮತ್ತು ಕೋನಿಕಲ್ ಶೇಪ್ಡ್ ಇದ್ದಾವೆ. ಓಕೆ, ಎಲ್ಲಿ ಪ್ರೆಸೆಂಟ್ ಇದ್ದಾವೆ ಸರ್, ಜಸ್ಟ್ ಬಿಹೈಂಡ್ ದಿ ಫಂಗಿಫಾರ್ಮ್ ಪ್ಯಾಪಿಲೆ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನಾವು ನೋಡೋಣ ಫೋಲಿಯೇಟ್ ಪ್ಯಾಪಿಲೆ. ಓಕೆ, ನೆಕ್ಸ್ಟ್ ಪ್ಯಾಪಿಲೆ ಯಾವುದಿದೆ ಸರ್, ಫೋಲಿಯೇಟ್ ಪ್ಯಾಪಿಲೆ. ಹೆಂಗಿರುತ್ತೆ, ಥಿನ್ ಇರುತ್ತೆ. ಓಕೆ, ಹೇಗಿರುತ್ತೆ ಸರ್, ಥಿನ್ ಇರುತ್ತೆ ಮತ್ತು ಲಾಂಗ್ ಪ್ಯಾಪಿಲೆ. ಹೇಗಿದ್ದಾವೆ ಸರ್, ಲಾಂಗ್ ಪ್ಯಾಪಿಲೆ. ಓಕೆ, ಥಿನ್ ಇರುತ್ತೆ ಮತ್ತು ಲಾಂಗ್ ಪ್ಯಾಪಿಲೆ ಇನ್ ಅ ಸೀರೀಸ್ ಆಫ್ ಫೋಲ್ಡ್. ಹೇಗಿದ್ದಾವೆ ಸರ್, ಸೀರೀಸ್ ಆಫ್ ಫೋಲ್ಡಲ್ಲಿ ಪ್ರೆಸೆಂಟ್ ಇದ್ದಾವೆ. ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಇಲ್ಲಿ ನಮಗೆ ಲಾಂಗ್ ಕಾಣಿಸ್ತಾ ಇದ್ದಾವೆಲ್ಲ ಈ ಪ್ಲೇಸಲ್ಲಿ. ಸೊ ಅವೇನಿದ್ದಾವೆ ನಮ್ಮ ಫೋಲಿಯೇಟ್ ಪ್ಯಾಪಿಲೆ. ಓಕೆ, ಸೀರೀಸಲ್ಲಿ ಪ್ರೆಸೆಂಟ್ ಇದ್ದಾವೆ. ಓಕೆ, ಸೀರೀಸಲ್ಲಿ ಪ್ರೆಸೆಂಟ್ ಇದ್ದಾವೆ. ಓಕೆ, ಆನ್ ಸೈಡ್ಸ್ ಆಫ್ ದಿ ಟಂಗ್. ಹೌದು ಸರ್, ಯಾವ ಪ್ಲೇಸಲ್ಲಿ ಪ್ರೆಸೆಂಟ್ ಇದೆ, ಸೈಡ್ಸ್ ಆಫ್ ದಿ ಟಂಗ್. ಸೊ ಈ ಕಡೆ ಸೈಡ್ ಮತ್ತು ಈ ಕಡೆ ಸೈಡಲ್ಲಿ ಪ್ರೆಸೆಂಟ್ ಇದ್ದಾವೆ ನಮ್ಮ ಫೋಲಿಯೇಟ್ ಪ್ಯಾಪಿಲೇಸ್. ಓಕೆ, ಜನರಲಿ ಲ್ಯಾಕಿಂಗ್ ಟೇಸ್ಟ್ ಬಡ್. ಹೌದು ಸರ್, ನಮ್ಮ ಫೋಲಿಯೇಟ್ ಪ್ಯಾಪಿಲೆದಲ್ಲಿ ಟೇಸ್ಟ್ ಬಡ್ಗಳು ಆಬ್ಸೆಂಟ್ ಇರ್ತವೆ. ಓಕೆ, ಫೋಲಿಯೇಟ್ ಪ್ಯಾಪಿಲೆಯಲ್ಲಿ ಏನಿರುತ್ತೆ ಸರ್, ಟೇಸ್ಟ್ ಬಡ್ಸ್ಗಳು ಆಬ್ಸೆಂಟ್ ಇದ್ದಿರುತ್ತೆ. ಸೊ ಐ ಥಿಂಕ್ ನಿಮಗೆ ಪ್ಯಾಪಿಲೆ ಆಫ್ ದಿ ಟಂಗ್ ಅರ್ಥ ಆಗಿರ್ಬೋದು. ಸೊ ಎಷ್ಟು ಪ್ಯಾಪಿಲೇಸ್ ಇರ್ತವೆ ಸರ್, 4 ಪ್ಯಾಪಿಲೇಸ್ ಇರ್ತವೆ. ಒಂದು ಸರ್ಕಮ್ವೆಲ್ಲೇಟ್ ಹೇಗಿರ್ತವೆ ಸರ್, ಲಾರ್ಜ್ ಡ್ರಮ್ ಶೇಪ್ಡ್ ಇರುತ್ತೆ. ಫಂಗಿಫಾರ್ಮ್ ಹೇಗಿರುತ್ತೆ ಸರ್, ರೆಡ್ ಇರ್ತವೆ, ಮಶ್ರೂಮ್ ಶೇಪ್ಡ್ ಇರುತ್ತೆ. ಮತ್ತು ನಮ್ಮ ಫಿಲಿಫಾರ್ಮ್ ಪ್ಯಾಪಿಲೆ ಹೇಗಿರುತ್ತೆ ಸರ್, ಸ್ಮಾಲ್ ಇರುತ್ತೆ, ಕೋನಿಕಲ್ ಶೇಪ್ ಇರುತ್ತೆ. ನಮ್ಮ ಫೋಲಿಯೇಟ್ ಪ್ಯಾಪಿಲೆ ಹೇಗಿರುತ್ತೆ ಸರ್, ಅವು ಲಾಂಗ್ ಇರ್ತವೆ ಮತ್ತು ಥಿನ್ ಇರ್ತವೆ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಮಸಲ್ಸ್ ಆಫ್ ದಿ ಟಂಗ್. ಓಕೆ, ಮಸಲ್ಸ್ ಆಫ್ ಟಂಗ್. ಸೊ ಟಂಗ್ ಒಳಗಡೆ ಯಾವ್ಯಾವ ಮಸಲ್ಸ್ ಇದ್ದಾವೆ. ಸೊ ನಾವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಹೇಳಿದ್ವಿ ಟಂಗ್ ಈಸ್ ಅ ಮಸ್ಕುಲಾರ್ ಆರ್ಗನ್ ಅಂತ ಹೇಳಿದ್ವಿ. ಓಕೆ, ನೆಕ್ಸ್ಟ್ ನೋಡೋಣ ಯಾವ ಟಂಗ್ ಬರ್ತವೆ ಇದರೊಳಗಡೆ ಅಂತ. ಓಕೆ, ದಿ ಟಂಗ್ ಈಸ್ ಮೇಡ್ ಅಪ್ ಆಫ್ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಮಸಲ್ಸ್. ಹೌದು ಸರ್, ಇಂಟ್ರಿನ್ಸಿಕ್ ಅಂದರೆ ವಿತಿನ್ ದಿ ಟಂಗ್, ಎಕ್ಸ್ಟ್ರಿನ್ಸಿಕ್ ಅಂದರೆ ಟಂಗ್ ಹೊರಗಡೆ ಪ್ರೆಸೆಂಟ್ ಇದ್ದಾವೆ ಮಸಲ್ಸ್. ಓಕೆ, ಇಂಟ್ರಿನ್ಸಿಕ್ ಅಂದರೆ ಇನ್ಸೈಡ್, ಎಕ್ಸ್ಟ್ರಿನ್ಸಿಕ್ ಅಂದರೆ ಹೊರಗಡೆ. ಓಕೆ, ಅಂದರೆ ನಮ್ಮ ಟಂಗ್ ಇದೆಯಲ್ಲ ಅದರ ಹೊರಗಡೆ ಮಸಲ್ಸ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಅಲೋವಿಂಗ್ ಇಟ್ ಟು ಪರ್ಫಾರ್ಮ್ ಕಾಂಪ್ಲೆಕ್ಸ್ ಮೂವ್ಮೆಂಟ್. ಹೌದು ಸರ್, ಎದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ, ಮೂವ್ಮೆಂಟ್, ಟಂಗ್ ಮೂವ್ಮೆಂಟಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ. ಈ ಮಸಲ್ಸ್ ಏನು ಮಾಡ್ತಾ ಇದ್ದಾವೆ, ಟಂಗ್ ಮೂವ್ಮೆಂಟಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಇಂಟ್ರಿನ್ಸಿಕ್ ಮಸಲ್ಸ್. ಸೊ ಇಂಟ್ರಿನ್ಸಿಕ್ ಮಸಲ್ಸ್ ಅಂದರೆ ವಿಥಿನ್ ದಿ ಟಂಗ್. ಓಕೆ, ಎಲ್ಲಿ ಪ್ರೆಸೆಂಟ್ ಇದ್ದಾವೆ, ವಿಥಿನ್ ದಿ ಟಂಗ್. ದೀಸ್ ಆರ್ ಕನ್ಫೈನ್ಡ್ ವಿಥಿನ್ ದಿ ಟಂಗ್. ಹೌದು ಸರ್, ಇದು ಎಲ್ಲಿದ್ದಾವೆ, ಜಸ್ಟ್ ನಮ್ಮ ಟಂಗ್ ಇದೆಯಲ್ಲ ಅದ್ರ ಒಳಗಡೆ ಪ್ರೆಸೆಂಟ್ ಇದ್ದಾವೆ. ಆ್ಯಂಡ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ಇಟ್ಸ್ ಶೇಪ್. ಸರ್ ಏನು ಹೆಲ್ಪ್ ಮಾಡ್ತವೆ ಇಂಟ್ರಿನ್ಸಿಕ್ ಮಸಲ್ಸ್ ಅಂತ ಕೇಳಿದಾಗ ನಮ್ಮ ಟಂಗ್ ಇದೆಯಲ್ಲ ಅದ್ರ ಶೇಪ್ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಇಂಟ್ರಿಸ್ ಮಸಲ್ ಕೋಡ್ಗೋಸ್ಕರ. ಓಕೆ, ನಮ್ಮ ಇಂಟ್ರಿನ್ಸಿಕ್ ಮಸಲ್ಸ್ ಏನು ಮಾಡ್ತವೆ, ನಮ್ಮ
ಟಂಗ್ ಶೇಪ್ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಸೊ ಯಾವ್ಯಾವ ಮಸಲ್ಸ್ ಇದ್ದಾವೆ ಅಂತ ಕೇಳಿದಾಗ ಸರ್ ಸುಪೀರಿಯರ್ ಲಾಂಗಿಟ್ಯೂಡಿನಲ್ ಮಸಲ್ ಯಾವುದಿದೆ, ಸುಪೀರಿಯರ್ ಲಾಂಗಿಟ್ಯೂಡಿನಲ್ ಮಸಲ್ ಮತ್ತು ಇನ್ಫೀರಿಯರ್ ಲಾಂಗಿಟ್ಯೂಡಿನಲ್ ಮಸಲ್. ಓಕೆ, ಸುಪೀರಿಯರ್ ಲಾಂಗಿಟ್ಯೂಡಿನಲ್ ಮಸಲ್, ಇನ್ಫೀರಿಯರ್ ಲಾಂಗಿಟ್ಯೂಡಿನಲ್ ಮಸಲ್, ಟ್ರಾನ್ಸ್ವರ್ ಮಸಲ್ ಮತ್ತು ವರ್ಟಿಕಲ್ ಮಸಲ್ ಅಂತ ಬರುತ್ತೆ. ಓಕೆ, ಸೊ ನಾವಿಲ್ಲಿ ನೋಡಿದಾಗ ಡಯಾಗ್ರಾಮಲ್ಲಿ ಸೊ ಸುಪೀರಿಯರ್ ಅಂದರೆ ಮೇಲ್ಗಡೆ ಲಾಂಗಿಟ್ಯೂಡಿನಲ್ ಮಸಲ್ ಹೇಗಿದ್ದಾವೆ ಸರ್, ಲಾಂಗಿಟ್ಯೂಡಿನಲ್ ಮಸಲ್ಸ್ ಇದ್ದಾವೆ. ಓಕೆ, ಹೇಗಿದ್ದಾವೆ, ಸುಪೀರಿಯರ್ ಲಾಂಗಿಟ್ಯೂಡಿನಲ್ ಮಸಲ್. ಅದಾಗಿದ ಮೇಲೆ ವರ್ಟಿಕಲ್ ಮಸಲ್ ಇದ್ದಾವೆ. ಓಕೆ, ವರ್ಟಿಕಲ್ ಮಸಲ್ ಅಂದರೆ ಈ ಥರ ಇಲ್ಲಿ ನಾವು ನೋಡ್ಬೋದು, ಈ ಥರ ವರ್ಟಿಕಲ್ ಮಸಲ್ಸ್ ಆಗಿದ್ದಾವೆ. ಮತ್ತು ನಾವಿಲ್ಲಿ ನೋಡ್ಬೋದು ಟ್ರಾನ್ಸ್ವರ್ಸ್ ಮಸಲ್ ಇದ್ದಾವೆ. ಓಕೆ, ಯಾವ ಥರ ಇದ್ದಾವೆ ಸರ್, ಟ್ರಾನ್ಸ್ವರ್ಸ್ ಮಸಲ್ ಇದ್ದಾವೆ. ಮತ್ತು ಇನ್ಫೀರಿಯರ್ ಲಾಂಗಿಟ್ಯೂಡಿನಲ್ ಮಸಲ್, ಇನ್ಫೀರಿಯರ್ ಅಂದರೆ ಕೆಳಗಡೆ ಇದ್ದಾವೆ, ಲಾಂಗಿಟ್ಯೂಡಿನಲ್ ಮಸಲ್ ಇದ್ದಾವೆ. ಓಕೆ, ಎಲ್ಲಿದ್ದಾವೆ ಸರ್, ಇದು ಏನಿದೆ ನಮ್ಮ ಟಂಗ್ ಇದೆ. ಓಕೆ, ಟಂಗ್ ಒಳಗಡೆ ಪ್ರೆಸೆಂಟ್ ಇದ್ದಾವೆ. ನೆಕ್ಸ್ಟ್ ನಾವು ನೋಡೋಣ ಎಕ್ಸ್ಟ್ರಿನ್ಸಿಕ್ ಮಸಲ್ಸ್. ಎಕ್ಸ್ಟ್ರಿನ್ಸಿಕ್ ಅಂದರೆ ಹೊರಗಡೆ ಇದ್ದಾವೆ, ನಮ್ಮ ಟಂಗಿಂದ ಹೊರಗಡೆ ಇದ್ದಾವೆ, ಬಟ್ ಟಂಗಿಗೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ದೀಸ್ ಆರ್ ಕನೆಕ್ಟೆಡ್ ದಿ ಟಂಗ್. ಓಕೆ, ದೀಸ್ ಕನೆಕ್ಟ್ ದಿ ಟಂಗ್ ಟು ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ಓಕೆ, ಸೊ ಏನು ಮಾಡ್ತಾ ಇದ್ದಾವೆ, ನಮ್ಮ ಟಂಗಿಗೆ ಬೇರೆ ಸ್ಟ್ರಕ್ಚರ್ ಜೊತೆ ಇವು ಕನೆಕ್ಟ್ ಮಾಡ್ತಾ ಇದ್ದಾವೆ. ಆ್ಯಂಡ್ ಅಲೋ ಇಟ್ ಟು ಮೂವ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್. ಹೌದು ಸರ್, ಎದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ, ಡಿಫರೆಂಟ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಎದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ ಸರ್, ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಸೊ ಯಾವ್ಯಾವ ಮಸಲ್ ಇದ್ದಾವೆ ಅಂತ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಕೂಡ ಎಷ್ಟು ಮಸಲ್ಸ್ ಬರ್ತವೆ ಸರ್, 4 ಮಸಲ್ಸ್ ಬರ್ತವೆ. ಓಕೆ, ಸೊ ಒನ್ ಬೈ ಒನ್ ನೋಡೋಣ ನಾವು. ಫಸ್ಟ್ ಇದೆ ನಮ್ಮ ಜಿನಿಯೋ ಗ್ಲಾಸಸ್. ಓಕೆ, ಯಾವುದಿದೆ ಸರ್, ಜಿನಿಯೋ ಗ್ಲಾಸಸ್. ಒರಿಜಿನೇಟ್ ಫ್ರಮ್ ಮ್ಯಾಂಡಿಬಲ್. ಓಕೆ, ಎಲ್ಲಿಂದ ಒರಿಜಿನೇಟ್ ಆಗ್ತಾ ಇದೆ ಸರ್, ಮ್ಯಾಂಡಿಬಲ್ ಹತ್ರ ಒರಿಜಿನೇಟ್ ಆಗ್ತಾ ಇದೆ. ಸೊ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾಗ ಮೂವ್ಸ್ ದಿ ಟಂಗ್ ಫಾರ್ವರ್ಡ್ ಆ್ಯಂಡ್ ಡಿಪ್ರೆಸ್ ಇಟ್ಸ್ ಸೆಂಟರ್. ಹೌದು ಸರ್, ಎದರಲ್ಲಿ ಹೆಲ್ಪ್ ಮಾಡ್ತಾ ಇದೆ, ಫಾರ್ವರ್ಡ್ ಮೂವ್ಮೆಂಟ್ ಆಫ್ ಟಂಗ್. ಓಕೆ, ಟಂಗನ್ನು ನಾವು ಫಾರ್ವರ್ಡ್ ಮೂವ್ಮೆಂಟಲ್ಲಿ ಹೆಲ್ಪ್ ಮಾಡ್ತಾ ಇದೆ ಮತ್ತು ಅದನ್ನು ಡಿಪ್ರೆಸ್ ಮಾಡ್ತಾ ಇದೆ, ಟಂಗಿಗೆ ಡಿಪ್ರೆಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದೆ ಹಯೋಗ್ಲಾಸಸ್. ಓಕೆ, ನೆಕ್ಸ್ಟ್ ಯಾವುದಿದೆ, ಹಯೋಗ್ಲಾಸಸ್. ಸೊ ಹಯೋ ಅಂದರೆ ಹಯೋಯ್ಡ್ ಬೋನ್ ಬರುತ್ತೆ. ಓಕೆ, ಇಟ್ ಒರಿಜಿನೇಟ್ ಫ್ರಮ್ ಹಯೋಯ್ಡ್ ಬೋನ್ ಆ್ಯಂಡ್ ಕನೆಕ್ಟೆಡ್ ಟು ಟಂಗ್. ಹೌದು ಸರ್, ಇದು ಒರಿಜಿನೇಟ್ ಆಗುತ್ತೆ ಹಯೋಯ್ಡ್ ಬೋನಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ, ನಮ್ಮ ಟಂಗಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಎಲ್ಲಿದೆ ಸರ್, ಹಯೋ. ಓಕೆ, ದಿಸ್ ಈಸ್ ಅವರ್ ಹಯೋಯ್ಡ್ ಬೋನ್. ಓಕೆ, ಸೊ ಹಯೋಯ್ಡ್ ಬೋನಿಂದ ಬರುತ್ತೆ, ನಮ್ಮ ಟಂಗಿಗೆ ಕನೆಕ್ಟ್ ಆಗುತ್ತೆ, ಅದು ನಮ್ಮ ಹಯೋಗ್ಲಾಸಸ್ ಮಸಲ್. ಓಕೆ, ಸೊ ಏನು ಮಾಡುತ್ತೆ ಇದು, ಎದರಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ ಡಿಪ್ರೆಸ್ ದಿ ಟಂಗ್ ಆ್ಯಂಡ್ ಪುಲ್ ಇಟ್ ಬ್ಯಾಕ್ವರ್ಡ್ಸ್. ಹೌದು ಸರ್, ನಮ್ಮ ಟಂಗ್ ಡಿಪ್ರೆಸ್ ಆಗ್ತಾ ಇದೆ, ನಮ್ಮ ಟಂಗ್ ಹಿಂದ್ಗಡೆ ಹೋಗ್ತಾ ಇದೆ, ಹಿಂದ್ಗಡೆ ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ಕಾರಣ ಯಾರು, ಹಯೋಗ್ಲಾಸಸ್ ಮಸಲ್. ಓಕೆ, ನೆಕ್ಸ್ಟ್ ಥರ್ಡ್ ಮಸಲ್ ನಾವು ನೋಡಿದಾಗ ಸ್ಟೈಲೋಗ್ಲಾಸಸ್ ಮಸಲ್. ಓಕೆ, ಸ್ಟೈಲೋಗ್ಲಾಸಸ್ ಅಂದರೆ ಸ್ಟೈಲೋ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಸ್ಟೈಲಾಯ್ಡ್ ಪ್ರೋಸೆಸ್. ಓಕೆ, ಸ್ಟಿಲಾಯ್ಡ್ ಪ್ರೋಸೆಸ್ ಪ್ರೆಸೆಂಟ್ ಇರುತ್ತೆ ಅಥವಾ ಸ್ಟೈಲಾಯ್ಡ್ ಪ್ರೋಸೆಸ್ ಪ್ರೆಸೆಂಟ್ ಇರುತ್ತೆ ನಮ್ಮ ಟೆಂಪೋರಲ್ ಬೋನಲ್ಲಿ. ಓಕೆ, ಟೆಂಪೋರಲ್ ಬೋನ್ ಇದೆಲ್ಲ, ಸೊ ಅಲ್ಲಿ ಒಂದು ಪ್ರೋಸೆಸ್ ಇರುತ್ತೆ ಸ್ಟೈಲಾಯ್ಡ್ ಪ್ರೋಸೆಸ್. ಸೊ ಆ ಪ್ರೋಸೆಸ್ಸಿಂದ ಮಸಲ್ ಏನಾಗುತ್ತೆ, ಒರಿಜಿನೇಟ್ ಆಗುತ್ತೆ. ಓಕೆ, ಒರಿಜಿನೇಟ್ ಫ್ರಮ್ ಸ್ಟೈಲಾಯ್ಡ್ ಪ್ರೋಸೆಸ್ ಆಫ್ ದಿ ಟೆಂಪೊರಲ್ ಬೋನ್. ಓಕೆ, ಒರಿಜಿನೇಟ್ ಎಲ್ಲ ಆಗ್ತಾ ಇದೆ, ಸ್ಟೈಲಾಯ್ಡ್ ಪ್ರೋಸೆಸ್ಸಲ್ಲಿ ಒರಿಜಿನೇಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಅದರ ಹೆಸರು ಸ್ಟೈಲೋಗ್ಲಾಸಸ್ ಅಂತ ಹೇಳ್ತೀವಿ. ಓಕೆ, ಏದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾಗ ಎಲಿವೇಟ್ ಆ್ಯಂಡ್ ರಿಟ್ರ್ಯಾಕ್ಟ್ ಟಂಗ್. ಹೌದು ಸರ್, ಇದು ನಮ್ಮ ಟಂಗಿಗೆ ಎಲಿವೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ರಿಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮಸಲ್ ನೋಡೋಣ, ಪೆಲೆಟೋ ಗ್ಲಾಸಸ್ ಮಸಲ್. ಪ್ಯಾಲೆಟೋ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಎಲ್ಲಿಂದ ಬರ್ತಾ ಇದೆ ಸರ್, ಇದು ದಿ ಪ್ಯಾಲೆಟೋ ಗ್ಲಾಸಸ್ ಮಸಲ್ ಒರಿಜಿನೇಟ್ ಫ್ರಮ್ ದಿ ಸಾಫ್ಟ್ ಪೆಲೆಟ್. ಓಕೆ, ಎಲ್ಲಿಂದ ಇದು ಸ್ಟಾರ್ಟ್ ಆಗ್ತಾ ಇದೆ, ಸಾಫ್ಟ್ ಪೆಲೆಟಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಪ್ಯಾಲೆಟೋ ಗ್ಲಾಸಸ್ ಸರ್ ಹಿಂದ್ಗಡೆ. ಓಕೆ, ಸೊ ಹಿಂದ್ಗಡೆ ಏನಿರುತ್ತೆ, ಸಾಫ್ಟ್ ಪ್ಯಾಲೆಟ್ ಇರುತ್ತೆ. ಸೊ ಸಾಫ್ಟ್ ಪ್ಯಾಲೆಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಪ್ಯಾಲೆಟೋ ಗ್ಲಾಸಸ್ ಮಸಲ್. ಸೊ ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಟು ಎಲಿವೇಟ್ ದಿ ಟಂಗ್. ಸೊ ಟಂಗನ್ನು ಎಲಿವೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕ್ಲೋಸ್ ದಿ ಥ್ರೋಟ್. ಸೊ ಥ್ರೋಟನ್ನು ಕ್ಲೋಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬ್ಲಡ್ ಸಪ್ಲೈ ಟು ದಿ ಟಂಗ್. ಸೊ ನಮ್ಮ ಟಂಗಿಗೆ ಬ್ಲಡ್ ಸಪ್ಲೈ ಯಾವುದಿದೆ ಅಂದರೆ ಫಸ್ಟ್ ಆರ್ಟ್ರಿ, ಅಂದರೆ ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಂದ ಬರುತ್ತೆ ಅಂದರೆ ಸರ್ ನಮ್ಮ ಲಿಂಗುವಲ್ ಆರ್ಟ್ರಿನಿಂದ ಬರುತ್ತೆ. ಓಕೆ, ಯಾವ ಆರ್ಟ್ರಿನಿಂದ ಬರುತ್ತೆ ಸರ್, ಲಿಂಗುವಲ್ ಆರ್ಟ್ರಿ. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ ರಿಟರ್ನ್ ಹೇಗೆ ಹೋಗುತ್ತೆ ಅಂತ ಕೇಳಿದಾಗ ಡ್ರೈನ್ಡ್ ಇಂಟು ಜುಗುಲಾರ್ ವೇನ್. ಓಕೆ, ಎದರೊಳಗೆ ಹೋಗುತ್ತೆ ಸರ್, ಇದು ಜುಗುಲಾರ್ ವೇನ್. ಓಕೆ, ಆರ್ಟ್ರಿ ಸಪ್ಲೈ ನೋಡಿದ್ರೆ ಲಿಂಗುವಲ್ ಆರ್ಟ್ರಿ ಮತ್ತು ವೇನ್ ಸಪ್ಲೈ ನೋಡಿದ್ರೆ ಜುಗುಲಾರ್ ವೇನ್ ಬರುತ್ತೆ. ಓಕೆ, ನೆಕ್ಸ್ಟ್ ನರ್ವ್ ಸಪ್ಲೈ. ಸೊ ಯಾವ್ಯಾವ ನರ್ವ್ ಸಪ್ಲೈ ಇಲ್ಲಿದ್ದಾವೆ ಅಂತ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಇರೋದು ಹೈಪೋಗ್ಲೋಸಲ್ ನರ್ವ್. ಓಕೆ, ಹೈಪೋಗ್ಲೋಸಲ್ ನರ್ವ್ ಏನಿದೆ, ಇಟ್ ಈಸ್ ಅ ಕ್ರೇನಿಯಲ್ ನರ್ವ್. ಕ್ರೇನಿಯಲ್ ನರ್ವ್
ಟುವಲ್. ಓಕೆ, ಹೈಪೋಗ್ಲಾಸಲ್ ನರ್ವ್ ಇಸ್ ಎಟ್ ಕ್ರೇನಿಯಲ್ ನರ್ವ್ ಟುವಲ್. ಸೊ ಇದು ಏನು ಮಾಡುತ್ತೆ ಸರ್, ಮೋಟಾರ್ ಫಂಕ್ಷನ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ, ಮೋಟಾರ್ ಫಂಕ್ಷನ್ ಅಂದರೆ ಮೂವ್ಮೆಂಟ್ ಆಫ್ ದಿ ಟಂಗಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಲಿಂಗುವಲ್ ನರ್ವ್ ಯಾವುದಿದೆ ಸರ್, ಲಿಂಗುವಲ್ ನರ್ವ್ ಅಂದರೆ ಮ್ಯಾಂಡಿಬುಲಾರ್ ಬ್ರಾಂಚ್ ಆಫ್ ದಿ ಟ್ರೈಜೆಮಿನಲ್ ನರ್ವ್. ಸೊ ನಾವು ಏನಂತ ಹೇಳ್ಬೋದು, ಟ್ರೈಜೆಮಿನಲ್ ನರ್ವ್ ಕನೆಕ್ಷನ್ ಕೂಡ ಇದೆ ಸರ್. ಇದು ಏನು ಮಾಡ್ತಾ ಇದೆ ಅಂತ ಕೇಳಿದಾಗ ಸೆನ್ಸೇಷನ್ ಮಾಡುತ್ತೆ. ಓಕೆ, ಟೇಸ್ಟ್ ಸೆನ್ಸೇಷನ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ ಸರ್, ಟೇಸ್ಟ್ ಸೆನ್ಸೇಷನ್ ಇದು ಮಾಡುತ್ತೆ. ನೆಕ್ಸ್ಟ್ ಚೋರ್ಡಾ ಟಿಂಪ್ಯಾನಿ ಅಥವಾ ಕೋರ್ಡಾ ಟಿಂಪ್ಯಾನಿ ಅಂತ ನಾವು ಹೇಳ್ಬೋದು. ಇಟ್ ಇಸ್ ಅ ಬ್ರಾಂಚ್ ಆಫ್ ಫೇಶಿಯಲ್ ನರ್ವ್. ಓಕೆ, ಸೊ ನಾವು ಏನಂತ ಹೇಳ್ಬೋದು ಸರ್, ಫೇಶಿಯಲ್ ನರ್ವ್ ಕನೆಕ್ಷನ್ ಕೂಡ ಇದರಲ್ಲಿ ಇದೆ. ಸೊ ಇದು ಏನು ಮಾಡುತ್ತೆ ಅಂತ ಕೇಳಿದಾಗ ಸರ್, ಇದು ಟೇಸ್ಟ್ ಸೆನ್ಸೇಷನ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ, ಟೇಸ್ಟ್ ಸೆನ್ಸೇಷನ್ ಮಾಡುತ್ತೆ. ಇದು ಕೂಡ ಏನು ಮಾಡ್ತಾ ಇದೆ, ಟೇಸ್ಟ್ ಸೆನ್ಸೇಷನ್ ಮಾಡ್ತಾ ಇದೆ. ಮತ್ತು ಬೇರೆ ನರ್ವ್ ಯಾವ್ದು ಸಪ್ಲೈ ಇದೆ ಅಂತ ನಾವು ಕೇಳಿದಾಗ ಗ್ಲಾಸೋಫ್ಯಾರಿಂಜಿಯಲ್ ನರ್ವ್. ಓಕೆ, ಕ್ರೇನಿಯಲ್ ನರ್ವ್ 9th ಅಂತ ಹೇಳ್ಬೋದು. ಓಕೆ, ಕ್ರೇನಿಯಲ್ ನರ್ವ್ 9th ಈಸ್ ಗ್ಲಾಸೋಫ್ಯಾರಿಂಜಿಯಲ್ ನರ್ವ್ ಅಂತ ಹೇಳ್ತೀವಿ. ಪ್ರೊವೈಡ್ ಬೋತ್ ಟೇಸ್ಟ್ ಆ್ಯಂಡ್ ಜನರಲ್ ಸೆನ್ಸೇಷನ್ ಟು ದಿ ಪೋಸ್ಟೀರಿಯರ್ 1/3. ಹೌದು ಸರ್, ಇದು ಕೂಡ ಏನು ಮಾಡ್ತಾ ಇದೆ, ನಮ್ಮ ಟಂಗಿಗೆ ಟೇಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಯಾವ್ಯಾವ ನರ್ವ್ಸ್ ಇಲ್ಲಿ ಕನೆಕ್ಷನ್ ಆಗಿದ್ದಾವೆ ಅಂತ. ಓಕೆ, ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡೋಣ ಫಂಕ್ಷನ್ಸ್ ಆಫ್ ಟಂಗ್. ಸೊ ನಮ್ಮ ಟಂಗ್ ಏನಿದೆ, ಫಂಕ್ಷನ್ ಏನು ಮಾಡುತ್ತೆ, ಫಸ್ಟ್ ಫಂಕ್ಷನ್ ಏನಿದೆ ಸರ್, ಟೇಸ್ಟ್. ಹೌದು ಸರ್, ಇದು ಫುಡನ್ನು ಟೇಸ್ಟ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ, ಸ್ವೀಟನ್ನು ಡಿಟೆಕ್ಟ್ ಮಾಡುತ್ತೆ, ಸಾಲ್ಟ್ ಇದೆನಾ, ಸೋರ್ ಇದೆನಾ, ಬಿಟ್ರ್ ಇದೆನಾ, ಅಥವಾ ಯಾವ ಫ್ಲೇವರ್ ಇದೆನಾ, ಯಾವ ಟೇಸ್ಟ್ ಇದೆ ಅಂತ ಇದು ಏನು ಮಾಡುತ್ತೆ, ಇದು ಟೇಸ್ಟ್ ಸೆನ್ಸೇಷನ್ ಮಾಡುತ್ತೆ. ಮತ್ತು ಸ್ಪೀಚಿಂಗ್ನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಮಾತಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಸ್ಟಿಕೇಷನ್ ಆ್ಯಂಡ್ ಸಾಲೋಯಿಂಗ್. ಹೌದು ಸರ್, ಮ್ಯಾಸ್ಟಿಕೇಷನ್ ಅಂದರೆ ನಾವು ಚೀವಿಂಗ್ ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಮೂವ್ ಫುಡ್ ಡ್ಯೂರಿಂಗ್ ದಿ ಚೀವಿಂಗ್. ಹೌದು ಸರ್, ನಾವು ಚೀವಿಂಗ್ ಮಾಡೋ ಸಮಯದಲ್ಲಿ ನಮ್ಮ ನಾಲಿಗೆ ಇರಲಿಲ್ಲ ಅಂದರೆ ಚೀವಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಫುಡ್ ಮೂವ್ಮೆಂಟೇ ಆಗ್ತಾ ಇರಲಿಲ್ಲ. ಓಕೆ, ನೆಕ್ಸ್ಟ್ ಸಾಲೋಯಿಂಗಲ್ಲಿ ಅಂದರೆ ನಾವು ನುಂಗೋದ್ರಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ ಪುಷಸ್ ದಿ ಬೋಲಸ್. ಓಕೆ, ಬೋಲಸ್ ಅಂದರೆ ಏನು, ನಾವು ಚೀವಿಂಗ್ ಮಾಡಿದ ಮೇಲೆ ಊಟ ಇರುತ್ತೆ ಅಲ್ಲ, ಅದು ಏನಿದೆ ಬೋಲಸ್. ಓಕೆ, ಅದನ್ನು ಇದು ಬ್ಯಾಕ್ವರ್ಡ್ ಏನು ಮಾಡುತ್ತೆ, ಸೊ ಪುಷ್ ಮಾಡುತ್ತೆ. ಓಕೆ, ಬೋಲಸಿಗೆ ಏನು ಮಾಡುತ್ತೆ, ಬ್ಯಾಕ್ವರ್ಡ್ ಪುಷ್ ಮಾಡುತ್ತೆ. ಫುಡ್ಡಿಗೆ ಏನು ಮಾಡುತ್ತೆ, ಬ್ಯಾಕ್ವರ್ಡ್ ಪುಷ್ ಮಾಡುತ್ತೆ ಇನ್ ಟು ದಿ ಫ್ಯಾರಿಂಗ್ಸ್ ಡ್ಯೂರಿಂಗ್ ದಿ ಸಾಲೋಯಿಂಗ್. ಹೌದು ಸರ್, ಫ್ಯಾರಿಂಗ್ಸಿಂದ ಅದು ಎಲ್ಲಿಗೆ ಹೋಗುತ್ತೆ, ಮತ್ತು ನಮ್ಮ ಈಸೋಫೇಗಸ್ಗೆ ಹೋಗುತ್ತೆ ಸಾಲೋಯಿಂಗ್ ಮಾಡೋ ಸಮಯದಲ್ಲಿ. ಓಕೆ, ನೆಕ್ಸ್ಟ್ ಕ್ಲೀನಿಂಗ್. ಹೌದು ಸರ್, ಕ್ಲೀನಿಂಗಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಏನಾಗುತ್ತೆ, ಸೊ ಇದು ಏನು ಮಾಡುತ್ತೆ, ಬಾಯಿ ಒಳಗಡೆ ಯಾವುದೇ ಒಂದು ಫಾರಿನ್ ಬಾಡಿ ಅದು ಬಂದರೆ ಇದು ಈಸಿಲಿ ಅದನ್ನು ಹೊರಗಡೆ ಹಾಕಿಬಿಡುತ್ತೆ. ಓಕೆ, ನೆಕ್ಸ್ಟ್ ಸೆನ್ಸರಿ ಫೀಡ್ಬ್ಯಾಕ್. ಹೌದು ಸರ್, ಇದು ಸೆನ್ಸರಿ ಫೀಡ್ಬ್ಯಾಕ್. ಸೊ ಏನು ಮಾಡುತ್ತೆ, ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದಿ ಟೆಂಪ್ರೇಚರ್. ಹೌದು ಸರ್, ಅದು ಹೀಟ್ ಇದೆನಾ, ಕೋಲ್ಡ್ ಇದೆನಾ, ಹಾಟ್ ಇದೆನಾ, ಕೋಲ್ಡ್ ಇದೆನಾ ಅಂತ ಇದು ಹೇಳುತ್ತೆ. ಆ್ಯಂಡ್ ಟೆಕ್ಸ್ಚರ್. ಹೌದು ಸರ್, ಟೆಕ್ಸ್ಚರ್ ಹೇಗಿದೆ ಅಂತ ಕೂಡ ಹೇಳುತ್ತೆ. ಮತ್ತು ಪೇನ್ ಥ್ರೂ ದಿ ನರ್ವ್ ಸಪ್ಲೈ. ಹೌದು ಸರ್, ನಮ್ಮ ನಾಲಿಗೆಗೆ ಪೇನ್ ಕೂಡ ಆಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಟಂಗ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಟೀತ್ ಬಗ್ಗೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಟೀತ್ ಬಗ್ಗೆ. ಸೊ ಟೀತ್ಸ್, ಸೊ ದಿ ಟೀತ್ಸ್ ಆರ್ ಡೆಂಟಸ್ ಅಂತ ಹೇಳ್ಬೋದು. ಓಕೆ, ಟೀತ್ಗಳನ್ನು ನಾವು ಡೆಂಟಸ್ ಅಂತ ಕೂಡ ಹೇಳ್ಬೋದು. ಓಕೆ, ಆರ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್. ಹೌದು ಸರ್, ಏನಿದ್ದಾವೆ, ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಇದ್ದಾವೆ ಎಂಬೆಡೆಡ್ ಇನ್ ದಿ ಜಾ ಬೋನ್. ಹೌದು ಸರ್, ಇವು ಬೋನ್ ಒಳಗಡೆ ಎಂಬೆಡೆಡ್ ಇದ್ದಾವೆ. ಅಂದರೆ ನಾವು ನೋಡ್ಬೋದು, ಸೊ ಇದು ಏನಿದೆ ಸರ್, ಜಾ ಬೋನ್ ಇದೆ. ಓಕೆ, ಸೊ ಅದ್ರ ಒಳಗಡೆ ಇವು ಏನಿದ್ದಾವೆ, ಎಂಬೆಡೆಡ್ ಆಗಿದ್ದಾವೆ. ಓಕೆ, ಒಳಗಡೆ ನಾವು ನೋಡ್ಬೋದು. ಸೊ ಹೇಗೆ ಹೋಗಿದ್ದಾವೆ ಸರ್, ನಮ್ಮ ಜಾ ಬೋನ್ ಒಳಗಡೆಯೂ ಹೋಗಿದ್ದಾವೆ. ಓಕೆ, ನೆಕ್ಸ್ಟ್ ಎಸೆನ್ಷಿಯಲ್ ಫಾರ್ ಬ್ರೇಕ್ ಡೌನ್ ಫುಡ್ ಡ್ಯೂರಿಂಗ್ ಮ್ಯಾಸ್ಟಿಕೇಷನ್. ಹೌದು ಸರ್, ಎದರಲ್ಲಿ ಹೆಲ್ಪ್ ಮಾಡ್ತವೆ ಅಂದರೆ ಬ್ರೇಕ್ ಡೌನ್ ಆಫ್ ದಿ ಫುಡ್. ಓಕೆ, ಫುಡ್ಡನ್ನು ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಡ್ಯೂರಿಂಗ್ ಮ್ಯಾಸ್ಟಿಕೇಷನ್. ಸೊ ನಾವು ಚೀವಿಂಗ್ ಮಾಡೋ ಸಮಯದಲ್ಲಿ, ಮ್ಯಾಸ್ಟಿಕೇಷನ್ ಮಾಡೋ ಸಮಯದಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಟೀತ್. ಸೊ ಟೈಪ್ಸ್ ಆಫ್ ಟೀತ್ ನಾವು ನೋಡಿದರೆ ಇನ್ ಹ್ಯೂಮನ್ ಲೈಫ್ ಟೈಮ್ 2 sets ಆಫ್ ಟೀತ್ ಡೆವಲಪ್. ಹೌದು ಸರ್, 2 ಸೆಟ್ಸ್ ನಾವು ನೋಡಬಹುದು. ಓಕೆ, ಸೊ ಯಾವ್ಯಾವು ಅಂತ ನೋಡಿದಾಗ ಫಸ್ಟ್ ಇರೋದು ಡೆಸಿಡುವಸ್ ಟೀತ್ ಅಥವಾ ಪ್ರೈಮರಿ ಟೀತ್ ಅಂತ ಹೇಳ್ಬೋದು, ಅಥವಾ ಮಿಲ್ಕ್ ಟೀತ್ ಅಂತ ಹೇಳ್ಬೋದು, ಅಥವಾ ಟೆಂಪೋರರಿ ಟೀತ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಏನಂತ ಹೇಳ್ಬೋದು ಸರ್, ನಾವು ಪ್ರೈಮರಿ ಟೀತ್ ಅಂತ ಹೇಳ್ಬೋದು, ಅಥವಾ ಟೆಂಪೋರರಿ ಟೀತ್ ಅಂತ ಹೇಳ್ಬೋದು, ಅಥವಾ ಮಿಲ್ಕ್ ಟೀತ್ ಅಂತ ಹೇಳ್ಬೋದು, ಅಥವಾ ಚೈಲ್ಡ್ ಟೀತ್ ಅಂತ ಕೂಡ ಹೇಳ್ಬೋದು. ಓಕೆ, ಡೆಸಿಡುವಸ್ ಟೀತ್. ಓಕೆ, ಬಿಗಿನ್ ಟು ಅಪಿಯರ್ ಅರೌಂಡ್ 6 months ಆಫ್ ಏಜ್. ಹೌದು ಸರ್, ಫಸ್ಟ್ ಯಾವಾಗ ಬರ್ತವೆ ಬೇಬಿಗೆ ಅಂದರೆ 6 ತಿಂಗಳಿಗೆ ಏನು ಬರ್ತವೆ, 6 monthsಗೆ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಸೊ ಟೋಟಲ್ ಎಷ್ಟು ಟೀತ್ ಇರ್ತವೆ ಸರ್, ಡೆಸಿಡುವಸ್ ಟೀತ್ ಅಥವಾ ಟೆಂಪೋರರಿ ಟೀತಲ್ಲಿ ಎಷ್ಟು ಟೀತ್ ಇರ್ತವೆ, ಟೋಟಲ್ ಟೀತ್ ಆರ್ 20. ಓಕೆ, 20 ಟೀತ್ ಪ್ರೆಸೆಂಟ್ ಇರ್ತವೆ. ಓಕೆ, ಶೆಡ್ ಆ್ಯಂಡ್ ರೀಪ್ಲೇಸ್ಡ್ ಬೈ ಪರ್ಮನೆಂಟ್ ಟೀತ್. ಹೌದು ಸರ್, ಅವು ಟೆಂಪೊರರಿ ಟೀತ್ ಏನಾಗಿರ್ತವೆ, ಬಿದ್ದು ಬೀಳುತ್ತವೆ. ಓಕೆ, ಹಲ್ಲಿ ಏನಾಗ್ತವೆ, ಶೆಡ್ ಆಗ್ತವೆ ಅಂದರೆ ಬಿದ್ದು ಬೀಳುತ್ತವೆ. ಓಕೆ, ಬಿಟ್ವೀನ್ 6 to 12 years.
ಸೊ ಯಾವಾಗ ಹಲ್ಲು ಬೀಳುತ್ತವೆ ಸ್ಟಾರ್ಟ್ ಆಗ್ತವೆ, ಯಾವಾಗ ಹಲ್ಲು ಬೀಳೋಕ್ಕೆ ಸ್ಟಾರ್ಟ್ ಆಗ್ತವೆ ಅಂದರೆ 5 to 6 ಇಯರ್ ಆಫ್ ಏಜಲ್ಲಿ ಹಲ್ಲು ಬೀಳೋಕ್ಕೆ ಸ್ಟಾರ್ಟ್ ಆಗ್ತವೆ ಆ್ಯಂಡ್ ಪರ್ಮನೆಂಟ್ ಟೀತ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಪರ್ಮನೆಂಟ್ ಟೀತ್. ಓಕೆ, ಪರ್ಮನೆಂಟ್ ಟೀತ್. ಸೊ ಪರ್ಮನೆಂಟ್ ಟೀತ್ ಟೋಟಲ್ ನಂಬರ್ ಎಷ್ಟಿರ್ತವೆ ಸರ್? 32. ಓಕೆ, 32 ಟೀತ್ಸ್ ಇರ್ತವೆ. ಯೂಸ್ವಲಿ ಫುಲ್ಲಿ ಡೆವಲಪ್ಡ್ ಬೈ ದಿ ಏಜ್ ಆಫ್ 24. ಹೌದು ಸರ್, 24 ತನಕ ಎಲ್ಲ ಹಲ್ಲುಗಳು ಬಂದುಬಿಡ್ತವೆ. ಓಕೆ, ಮೊಲಾರ್ ಅಥವಾ ವಿಸ್ಡಮ್ ಟೀತ್ ಕೂಡ ಬಂದುಬಿಡ್ತವೆ ಅಪ್ ಟು 24 ಏಜ್. ಓಕೆ, ಫಸ್ಟ್ ನಾವು ಕ್ಲಾಸಿಫಿಕೇಶನ್ ಆಫ್ ಪರ್ಮನೆಂಟ್ ಟೀತ್. ಸೊ ಪರ್ಮನೆಂಟ್ ಟೀತ್ ಒಳಗಡೆ ಮತ್ತು ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಟೀತ್ಗಳಲ್ಲಿ. ಓಕೆ, ಸೊ ಯಾವ್ಯಾವ ಟೀತ್ ಇರ್ತವೆ ಅಂತ ಕೇಳಿದಾಗ ಸರ್ ಇನ್ಸೈಸರ್ಸ್, ಕ್ಯಾನೈನ್, ಪ್ರೀಮೋಲಾರ್ ಆ್ಯಂಡ್ ಮೋಲಾರ್ ಟೀತ್ಸ್ ಅಂತ ಇರ್ತವೆ. ಸೊ ಒನ್ ಬೈ ಒನ್ ನಾವು ನೋಡೋಣ. ಸೊ ಫಸ್ಟ್ ನಾವು ನೋಡೋಣ ಇನ್ಸೈಸರ್ಸ್. ಓಕೆ, ಫಸ್ಟ್ ನಾವು ನೋಡೋಣ ಇನ್ಸೈಸರ್ಸ್. ಸೊ ಇನ್ಸೈಸರ್ಸಲ್ಲಿ ಲೊಕೇಶನ್ ಎಲ್ಲಿರುತ್ತೆ ಸರ್ ಅಂದ್ರೆ ಫ್ರಂಟ್ ಆಫ್ ದಿ ಮೌತ್. ಸರ್ ಎಲ್ಲಿ ಪ್ರೆಸೆಂಟ್ ಇದೆ? ಫ್ರಂಟ್ ಆಫ್ ದಿ ಮೌತ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಮೌತ್ ಇದೆ ಸರ್, ಫ್ರಂಟಲ್ಲಿ ಏನು ಪ್ರೆಸೆಂಟ್ ಇದ್ದಾವೆ? ನಮಗೆ ಇಲ್ಲಿ ಇನ್ಸೈಸರ್ಸ್ ಪ್ರೆಸೆಂಟ್ ಇದ್ದಾವೆ ಸರ್. ಎಷ್ಟಿದ್ದಾವೆ ಸರ್? ಕೆಳಗಡೆ 4 ಇದ್ದಾವೆ ಮತ್ತು ಮೇಲ್ಗಡೆ 4 ಇದ್ದಾವೆ. ಓಕೆ, ಕೆಳಗಡೆ 4 ಮತ್ತು ಮೇಲ್ಗಡೆ 4, ಈಚ್ 4 ಇನ್ ಈಚ್ ಜಾ. ಹೌದು ಸರ್, ಕೆಳಗಡೆ ಮತ್ತು ಮೇಲ್ಗಡೆ 4 ಪ್ರೆಸೆಂಟ್ ಇದ್ದಾವೆ. ಓಕೆ, ನೆಕ್ಸ್ಟ್ ಫಂಕ್ಷನ್ ಏನು ಮಾಡುತ್ತೆ ಸರ್ ನಮ್ಮ ಇನ್ಸೈಸರ್ಸ್ ಅಂತ ಕೇಳಿದಾಗ ಶಾರ್ಪ್ ಎಡ್ಜಸ್ ಫಾರ್ ಕಟ್ಟಿಂಗ್ ಫುಡ್. ಹೌದು ಸರ್, ಹೇಗಿದ್ದಾವೆ ನಮ್ಮ ಇನ್ಸೈಸರ್? ಶಾರ್ಪ್ ಇದ್ದಾವೆ. ಎದರಲ್ಲಿ ಹೆಲ್ಪ್ ಮಾಡ್ತವೆ? ಕಟ್ಟಿಂಗ್ ಫುಡ್. ಓಕೆ, ಫುಡ್ಡನ್ನು ಕಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಇರೋದು ಕ್ಯಾನೈನ್. ಓಕೆ, ನೆಕ್ಸ್ಟ್ ಏನಿದೆ ಸರ್? ಕ್ಯಾನೈನ್. ಸೊ ಅದ್ರ ಲೊಕೇಶನ್ ಎಲ್ಲಿ ಪ್ರೆಸೆಂಟ್ ಇದೆ ಅಂದರೆ ನೆಕ್ಸ್ಟ್ ಟು ದಿ ಇನ್ಸೈಸರ್ಸ್. ಎಲ್ಲಿ ಪ್ರೆಸೆಂಟ್ ಇದೆ ಸರ್? ನೆಕ್ಸ್ಟ್ ಟು ದಿ ಇನ್ಸೈಸರ್ಸ್. ಎಷ್ಟಿರ್ತವೆ? 2 ಇನ್ ಈಚ್ ಜಾ. ಹೌದು ಸರ್, ಕೆಳಗಡೆ 2 ಮತ್ತು ಮೇಲ್ಗಡೆ 2. ಓಕೆ, ಸೊ ಇನ್ಸೈಸರ್ಸ್ ಸೆಂಟ್ರಲ್ಲಿ ಪ್ರೆಸೆಂಟ್ ಇದ್ದಾವೆ. ಜಸ್ಟ್ ನೆಕ್ಸ್ಟ್ ಟು ದಿ ಇನ್ಸೈಸರ್ಸ್ ಏನು ಪ್ರೆಸೆಂಟ್ ಇದೆ? ಕೆನೈನ್. 1 ಕೆನೈನು, 2 ಕೆನೈನ್. ಓಕೆ, 2 ಕೆನೈನ್ ಇಲ್ಲಿ ನಾವು ನೋಡ್ಬೋದು. ಕೆಳಗಡೆ 2 ಮತ್ತು ಮೇಲ್ಗಡೆ 2 ಕೆನೈನ್ ನಮಗೆ ನೋಡೋಕ್ಕೆ ಕಾಣಿಸ್ತವೆ. ಓಕೆ, ಫಂಕ್ಷನ್ ಏನಿದೆ ನಮ್ಮ ಕೆನೈನ್ದು ಅಂತ ಕೇಳಿದಾಗ ಪಾಯಿಂಟೆಡ್ ಟೀತ್. ಹೇಗಿದ್ದಾವೆ ಸರ್? ಪಾಯಿಂಟೆಡ್ ಟೀತ್. ಓಕೆ, ಫಾರ್ ಟಿಯರಿಂಗ್ ಫುಡ್. ಹೌದು ಸರ್, ಫುಡ್ಡನ್ನು ಟಿಯರ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ನಾವು ನೋಡಿದಾಗ, ಸೊ ನೀವು ಕಬ್ಬು ತಿಂತಿರಲ್ಲ, ಓಕೆ, ವಾಟರ್ ಕ್ಯಾನ್ ಅಂತ ಹೇಳ್ಬೋದಲ್ಲ. ಓಕೆ, ಸೊ ಕಬ್ಬು ತಿನ್ನೋದ್ರಲ್ಲಿ ನೀವು ಯಾವ ಟೀತ್ ಯೂಸ್ ಮಾಡ್ತೀರಾ ಸರ್? ನಾವು ಟೀತ್ ಯೂಸ್ ಮಾಡೋದು ನಮ್ಮ ಕ್ಯಾನೈನ್ ಟೀತ್ಗಳೇ ನಾವು ಯೂಸ್ ಮಾಡ್ತೀವಿ. ಓಕೆ, ಮೇಲಿನ ಶೆಪ್ಪೆಯನ್ನು ರಿಮೂವ್ ಮಾಡೋಕ್ಕೆ ನಾವು ಕ್ಯಾನೈನ್ ಟೀತ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರೋದು ಪ್ರೀಮೋಲಾರ್ ಟೀತ್. ಓಕೆ, ಸೊ ಯಾವುದಿದೆ ಸರ್? ಪ್ರೀಮೋಲಾರ್ ಟೀತ್. ಸೊ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಇದು? ಲೊಕೇಶನ್ ಎಲ್ಲಿರುತ್ತೆ ಅಂತ ಕೇಳಿದಾಗ ಬಿಹೈಂಡ್ ದಿ ಕ್ಯಾನೈನ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದೆ? ಬಿಹೈಂಡ್ ದಿ ಕ್ಯಾನೈನ್, 4 ಇನ್ ಈಚ್ ಜಾ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಏನಿದೆ ಸರ್? ಪ್ರೀಮೋಲಾರ್. ಓಕೆ, ಎಲ್ಲಿದೆ? ಸೊ ಜಸ್ಟ್ ನಾವು ಕ್ಯಾನೈನ್ ನೋಡಿದ್ದೀವಿ. ಸೊ ಬಿಹೈಂಡ್ ದಿ ಕ್ಯಾನೈನ್, ಜಸ್ಟ್ ಕ್ಯಾನೈನ್ ಹಿಂದ್ಗಡೆ ಏನಿದೆ? ಪ್ರೀಮೋಲಾರ್ ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, 1 ಪ್ರೀಮೋಲಾರ್, 2, 3, 4. ಓಕೆ, 4 ಇನ್ ಈಚ್ ಜಾ. ಓಕೆ, ಕೆಳಗಡೆ 4 ಮತ್ತು ಮೇಲ್ಗಡೆ 4 ಪ್ರೀಮೋಲಾರ್ ನೋಡೋಕ್ಕೆ ಕಾಣಿಸ್ತವೆ. ಓಕೆ, ನೆಕ್ಸ್ಟ್ ಫಂಕ್ಷನ್ ಏನಿದೆ ಅಂತ ನೋಡಿದಾಗ ಫ್ಲ್ಯಾಟನ್ಡ್ ಸರ್ಫೇಸ್. ಹೇಗಿದೆ ಸರ್ ಅದರ ಸರ್ಫೇಸು? ಫ್ಲ್ಯಾಟ್ ಇದೆ. ಓಕೆ, ಫಾರ್ ಕ್ರಷಿಂಗ್ ಆ್ಯಂಡ್ ಗ್ರೈಂಡಿಂಗ್ ಫುಡ್. ಓಕೆ, ಸೊ ಫುಡ್ಡನ್ನು ಕ್ರಷಿಂಗ್ ಮಾಡೋಕ್ಕೆ, ಗ್ರೈಂಡಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಪ್ರೀಮೋಲಾರ್ ಟೀತ್. ಓಕೆ, ನೆಕ್ಸ್ಟ್ ಇರೋದು ಮೊಲಾರ್ ಟೀತ್. ಓಕೆ, ನೆಕ್ಸ್ಟ್ ಏನಿದೆ ಸರ್? ಮೊಲಾರ್ ಟೀತ್. ಓಕೆ, ಲೊಕೇಶನ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಕೇಳಿದಾಗ ಬ್ಯಾಕ್ ಆಫ್ ದಿ ಮೌತ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಹಿಂದ್ಗಡೆ, ಫುಲ್ ಹಿಂದ್ಗಡೆ ಪ್ರೆಸೆಂಟ್ ಇರ್ತವೆ. 6 ಇನ್ ಈಚ್ ಜಾ. ಎಷ್ಟಿರ್ತವೆ ಸರ್? 6 ಇನ್ ಈಚ್ ಜಾ. ಸೊ ನಾವು ಜಸ್ಟ್ ನೋಡಿದ್ದೀವಿ ಎಲ್ಲಿದ್ದಾವೆ ಸರ್? ಬ್ಯಾಕ್ ಆಫ್ ದಿ ಮೌತಲ್ಲಿ ಪ್ರೆಸೆಂಟ್ ಇದ್ದಾವೆ. ಓಕೆ, 1, 2, 3, 4, 5, 6. ಹೌದು ಸರ್, 6 ಇನ್ ಈಚ್ ಜಾ. ಓಕೆ, ಏನಿದ್ದಾವೆ ಸರ್? ಮೋಲಾರ್ ಟೀತ್ ಇದು ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಫಂಕ್ಷನ್. ಸೊ ಏನು ಮಾಡುತ್ತೆ ನಮ್ಮ ಮೋಲಾರ್ ಟೀತ್ ಅಂತ ಕೇಳಿದಾಗ ಲಾರ್ಜ್ ಬ್ರಾಡರ್ ಸರ್ಫೇಸ್. ಹೇಗಿದೆ ಸರ್? ಲಾರ್ಜ್ ಇದೆ, ಬ್ರಾಡ್ ಸರ್ಫೇಸ್ ಇದೆ ಫಾರ್ ಗ್ರೈಂಡಿಂಗ್ ಫುಡ್. ಹೌದು ಸರ್, ಇದು ಚೀವಿಂಗ್ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ. ಫುಡ್ಡನ್ನು ಈಸಿಲಿ ಸಣ್ಣ ಸಣ್ಣ ಪೀಸಸಲ್ಲಿ ಗ್ರೈಂಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಇನ್ಸೈಸರ್ಸ್, ಕ್ಯಾನೈನ್, ಪ್ರೀಮೋಲಾರ್ ಮತ್ತು ಮೋಲಾರ್ ಟೀತ್ಗಳು ಇರ್ತವೆ ನಮ್ಮ ಪರ್ಮನೆಂಟ್ ಟೀತಲ್ಲಿ. ಓಕೆ, ಸೊ ಕ್ಲಾಸಿಫಿಕೇಷನ್ ನಾವು ನೋಡಿದ್ದೀವಿ ಪರ್ಮನೆಂಟ್ ಟೀತಲ್ಲಿ. ಅದೇ ನಾವು ಸಣ್ಣ ಮಕ್ಕಳಲ್ಲಿ ನೋಡಿದಾಗ ಅಲ್ಲಿ ಪ್ರೀಮೋಲಾರ್ ಟೀತ್ ಇರೋದಿಲ್ಲ. ಓಕೆ, ಟೆಂಪರರಿ ಟೀತ್ಸಲ್ಲಿ ಪ್ರೀಮೋಲಾರ್ ಟೀತ್ ಇರೋದಿಲ್ಲ. ಸೊ ಅದು ನಾವು ಮುಂದೆ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಸ್ಟ್ರಕ್ಚರ್ ಆಫ್ ಟೂತ್. ಓಕೆ, ಸೊ ಟೂತ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಾವು ನೋಡೋಣ. ಓಕೆ, ದಿ ಟೀತ್ ಕನ್ಸಿಸ್ಟ್ ಆಫ್ 3 ಪ್ರೈಮರಿ ರೀಸನ್ಸ್. ಹೌದು ಸರ್, 3 ಪ್ರೈಮರಿ ರೀಸನ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ ಒಂದು ಟೀತನ್ನು. ಓಕೆ, ಸೊ 3 ಯಾವ್ಯಾವ ರೀಸನ್ಸ್ ಅಂತ ಕೇಳಿದಾಗ ಕ್ರೌನ್, ನೆಕ್, ರೂಟ್. ಓಕೆ, ಸೊ ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಇಷ್ಟು ಕ್ರೌನ್ ಇದೆ, ಸೊ ಉಳಿದಿರೋದು ನೆಕ್ ಇದೆ, ಮತ್ತು ಕೆಳಗಡೆ ಪಾರ್ಟ್ ಏನಿದೆ ಸರ್? ರೂಟ್ ಇದೆ. ಓಕೆ, ಸೊ 1 by 1 ನೋಡೋಣ ಏನಿದೆ ಅಂತ. ಓಕೆ, ಫಸ್ಟ್ ನಾವು ನೋಡೋಣ ಕ್ರೌನ್. ಓಕೆ, ಸೊ ಕ್ರೌನ್ ನೋಡೋಣ. ದಿ ವಿಸಿಬಲ್ ಪಾರ್ಟ್ ಆಫ್ ದಿ ಟೂತ್
ಅಬೌವ್ ದಿ ಗಮ್ ಲೈನ್. ಹೌದು ಸರ್, ಜಸ್ಟ್ ಇದು ಗಮ್ ಇದೆಯಲ್ಲ, ಸೊ ಗಮ್ಗಿಂತ ಮೇಲ್ಗಡೆ ಏನು ಪಾರ್ಟ್ ಇದೆಯಲ್ಲ ವಿಸಿಬಲ್ ಪಾರ್ಟ್, ಅದು ಏನಿದೆ ನಮ್ಮ ಕ್ರೌನ್ ಇದೆ. ಓಕೆ, ಕವರ್ಡ್ ಬೈ ದಿ ಎನಮೆಲ್. ಓಕೆ, ಇದ್ರ ಕ್ರೌನಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಎದರ ಹಚ್ಚ ಕವರ್ ಆಗಿದೆ ಅಂದರೆ ಎನಮೆಲಿಂದ ಕವರ್ ಆಗಿದೆ. ದಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದಿ ಹ್ಯೂಮನ್ ಬಾಡಿ. ಓಕೆ, ಹಾರ್ಡರ್ ದೆನ್ ದಿ ಬೋನ್ ಇರುತ್ತೆ. ಓಕೆ, ಬೋನ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಗಟ್ಟಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಹಾರ್ಡ್ ಇರುತ್ತೆ. ಓಕೆ, ನಮ್ಮ ಬಾಡಿ ಒಳಗಡೆ ಎಲ್ಲಕ್ಕಿಂತ ಜಾಸ್ತಿ ಹಾರ್ಡ್ ಮಟೀರಿಯಲ್ ಯಾವುದು ಸರ್, ಹಾರ್ಡ್ ಸಬ್ಸ್ಟೆನ್ಸ್ ಯಾವುದು, ಈ ಹಾರ್ಡ್ ಪಾರ್ಟ್ ಯಾವುದು ಅಂತ ಕೇಳಿದಾಗ ಆ್ಯನಿಮಲ್ ಅಂತ ನಾವು ಹೇಳಬೇಕು. ಓಕೆ, ಆ್ಯನಿಮಲ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ನೆಕ್. ಓಕೆ, ನೆಕ್ಸ್ಟ್ ನೆಕ್. ನ್ಯಾರೋ ರೀಜನ್ ವೇರ್ ಕ್ರೌನ್ ಮೀಟ್ ರೂಟ್ ಎಟ್ ಗಮ್ ಲೈನ್. ಹೌದು ಸರ್, ನೆಕ್ ಏನಿದೆ ನ್ಯಾರೋ ರೀಜನ್ ಇದೆ. ಏನಿದೆ ನ್ಯಾರೋ ರೀಜನ್ ಇದೆ. ಸೊ ಎಲ್ಲಿದೆ ಅಂದರೆ ಕ್ರೌನ್ ಯಾವ ಪ್ಲೇಸಲ್ಲಿ ರೂಟಿಗೆ ಮೀಟ್ ಆಗ್ಲಾಗ್ತಿದೆಯಲ್ಲ ಆ ಪ್ಲೇಸಲ್ಲಿ ನಾವು ನೆಕ್ ಅಂತ ಹೇಳ್ತೀವಿ. ಓಕೆ, ಸೊ ಮೇಲ್ಗಡೆ ಇರೋದು ಕ್ರೌನ್, ಕೆಳಗಡೆ ಇರೋದು ರೂಟ್. ಸೊ ಯಾವ ಪ್ಲೇಸಲ್ಲಿ ಮೀಟ್ ಆಗ್ತಾ ಇದ್ದಾವೆ ಸರ್, ಈ ಪ್ಲೇಸಲ್ಲಿ ಮೀಟ್ ಆಗ್ತಾ ಇದ್ದಾವೆ. ಸೊ ಈ ಪ್ಲೇಸನ್ನು ನಾವು ಏನಂತ ಹೇಳ್ತೀವಿ, ನೆಕ್ ಅಂತ ಹೇಳ್ತೀವಿ. ಓಕೆ, ಐ ಥಿಂಕ್ ನಿಮಗೆ ನೆಕ್ ಅಂದರೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ರೂಟ್. ಓಕೆ, ಸೊ ವಾಟ್ ಈಸ್ ರೂಟ್ ಅಂತ ಕೇಳಿದಾಗ ಎಂಬೆಡೆಡ್ ಇನ್ ದಿ ಆಲ್ವಿಯೋಲಾರ್ ಬೋನ್ ಆಫ್ ಜಾ. ಹೌದು ಸರ್, ಇದು ಏನಿದೆ ಎಂಬೆಡೆಡ್ ಇದೆ ಅಂದರೆ ನಮ್ಮ ಜಾ ಒಳಗಡೆ ಇದು ಒಳಗಡೆ ಎಂಬೆಡೆಡ್ ಆಗಿದೆ. ಓಕೆ, ಅದ್ರ ಒಳಗಡೆ ಬರಿಡ್ ಆಗಿದೆ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಕವರ್ಡ್ ಬೈ ಸಿಮೆಂಟಮ್. ಓಕೆ, ಕವರ್ಡ್ ಬೈ ಸಿಮೆಂಟಮ್, ಅ ಬೋನ್ ಲೈಕ್ ಅ ಟಿಶ್ಯೂ ದಟ್ ಆ್ಯಂಕರ್ ದಿ ಟೂತ್. ಹೌದು ಸರ್, ಇದ್ರೊಳಗಡೆ ನಾವು ನೋಡಿದಾಗ ಸಿಮೆಂಟಮ್ ಅಂತ ಪ್ರೆಸೆಂಟ್ ಇರುತ್ತೆ. ಓಕೆ, ಕವರ್ಡ್ ಬೈ ದಿ ಸಿಮೆಂಟಮ್. ಸೊ ಇಲ್ಲಿ ನಾವು ನೋಡ್ಬೋದು, ಸೊ ಇಲ್ಲಿ ಸ್ವಲ್ಪ ಡಾರ್ಕ್ ಕಲರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇದು ಏನಿದೆ ಸಿಮೆಂಟಮ್. ಓಕೆ, ಸಿಮೆಂಟಮ್ ಏನಿದೆ, ಸೊ ನಾವು ಇಲ್ಲಿ ನೋಡ್ಬೋದು ಇದೇನಿದೆ ಸರ್ ಸಿಮೆಂಟಮ್ ಇದೆ. ಓಕೆ, ಅದು ಏನು ಮಾಡುತ್ತೆ, ನಮ್ಮದು ಟೀತ್ ಇದೆಯಲ್ಲ ಅದಕ್ಕೆ ಆ ಪ್ಲೇಸಲ್ಲಿ ಹಿಡಿದಿಟ್ಕೊಂಡು ಕೊಡುತ್ತೆ. ಓಕೆ, ಆ್ಯಂಕರ್ ದಿ ಟೂತ್. ಓಕೆ, ನೆಕ್ಸ್ಟ್ ಇನ್ಸೈಡ್ ದಿ ಟೀತ್. ಓಕೆ, ಸೊ ನಿಮಗೆ ಅರ್ಥ ಆಗಿರ್ಬೋದು ಕ್ರೌನು, ನೆಕ್ ಮತ್ತು ರೂಟ್. ಸೊ ಇನ್ಸೈಡ್ ದಿ ಟೀತ್. ಸೊ ಟೀತ್ ಒಳಗಡೆ ಏನೇನು ಪ್ರೆಸೆಂಟ್ ಇರುತ್ತೆ ಅಂತ ನಾವು ನೋಡಿದಾಗ ಪಲ್ಪ್ ಕ್ಯಾವಿಟಿ ಇರುತ್ತೆ. ಓಕೆ, ಮತ್ತು ಡೆಂಟಿನ್ ಇರುತ್ತೆ, ಮತ್ತು ರೂಟ್ ಕೆನಾಲ್ ಇರುತ್ತೆ. ಓಕೆ, ಪಲ್ಪ್ ಕ್ಯಾವಿಟಿ, ಡೆಂಟಿನ್ ಆ್ಯಂಡ್ ರೂಟ್ ಕೆನಾಲ್. ಸೊ ಪಲ್ಪ್ ಕ್ಯಾವಿಟಿ ಅಂದರೆ ಏನು, ಕಂಟೇನ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಪಲ್ಪ್ ಕ್ಯಾವಿಟಿ ಒಳಗಡೆ ಏನಿದೆ ಸರ್, ಲೂಸ್ ಕನೆಕ್ಟಿವ್ ಟಿಶ್ಯೂ ಇದೆ, ಮತ್ತು ಬ್ಲಡ್ ವೆಸಲ್ಸ್ ಇದೆ, ಮತ್ತು ನರ್ವ್ಸ್ ಕೂಡ ಪ್ರೆಸೆಂಟ್ ಇದ್ದಾವೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಪಲ್ಪ್ ಕ್ಯಾವಿಟಿ ಅಂದರೆ, ಸೊ ಇಷ್ಟು ಏನಿದೆಲ್ಲ, ಸೊ ಇದೆಲ್ಲ ಏನಿದೆ ಸರ್ ಪಲ್ಪ್ ಕ್ಯಾವಿಟಿ ಅಂತ ಹೇಳ್ತೀವಿ, ಅಥವಾ ಪಲ್ಪ್ ಚೇಂಬರ್ ಕೂಡ ಹೇಳ್ಬೋದು. ಓಕೆ, ಪಲ್ಪ್ ಚೇಂಬರ್ ಇದ್ರೊಳಗಡೆ ಏನಿದೆ ಸರ್, ಲೂಸ್ ಕನೆಕ್ಟಿವ್ ಟಿಶ್ಯೂ ಇದೆ, ಬ್ಲಡ್ ವೆಸಲ್ಸ್ ಇದೆ, ಮತ್ತು ನಾವು ನೋಡ್ಬೋದು ಇಲ್ಲಿ ಏನು ಪ್ರೆಸೆಂಟ್ ಇದೆ ಸರ್, ನರ್ವ್ ಕನೆಕ್ಷನ್ ಕೂಡ ಇಲ್ಲಿ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಏನು ಡೆಂಟಿನ್. ಓಕೆ, ನೆಕ್ಸ್ಟ್ ಏನಿದೆ ಸರ್ ಡೆಂಟಿನ್, ಅ ಕ್ಯಾಲ್ಸಿಫೈಡ್ ಟಿಶ್ಯೂ. ಏನಿದೆ ಸರ್ ಕ್ಯಾಲ್ಸಿಫೈಡ್ ಟಿಶ್ಯೂ ಅಂದರೆ ಇದರೊಳಗಡೆ ಕ್ಯಾಲ್ಸಿಯಂ ಜಾಸ್ತಿ ಇದೆ. ಓಕೆ, ಕ್ಯಾಲ್ಸಿಫೈಡ್ ಟಿಶ್ಯೂ ಗಟ್ಟಿಯಾಗಿದೆ. ಓಕೆ, ಸರೌಂಡಿಂಗ್ ದಿ ಪಲ್ಪ್ ಕ್ಯಾವಿಟಿ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಪಲ್ಪ್ ಕ್ಯಾವಿಟಿ ಸರೌಂಡಿಂಗಲ್ಲಿ ನಮಗೆ ಇನ್ನೊಂದು ಕಾಣಿಸ್ತಾ ಇದೆ, ಇದು ಏನಿದೆ ಸರ್. ಓಕೆ, ಸೊ ಇದು ಏನಿದೆ ನಮ್ಮ ಡೆಂಟಿನ್. ಓಕೆ, ಡೆಂಟಿನ್ ಏನಿದೆ ಕ್ಯಾಲ್ಸಿಫೈಡ್ ಟಿಶ್ಯೂ ಅರೌಂಡ್ ದಿ ಪಲ್ಪ್ ಕ್ಯಾವಿಟಿ. ಸೊ ಪಲ್ಪ್ ಕ್ಯಾವಿಟಿ ಅರೌಂಡಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ, ಡೆಂಟಿನ್ ಕಾಣಿಸ್ತಾ ಇದೆ. ಓಕೆ, ಫಾರ್ಮಿಂಗ್ ದಿ ಬಲ್ಕ್ ಆಫ್ ದಿ ಟೀತ್. ಹೌದು ಸರ್, ಜಾಸ್ತಿ ಪಾರ್ಟ್ ಆಫ್ ದಿ ಟೀತ್ ಏನು ಮಾಡ್ತಾ ಇದೆ ಇಲ್ಲಿ, ಡೆಂಟಿನ್. ಓಕೆ, ಡೆಂಟಿನ್ ಈಸ್ ಕವರ್ಸ್ ದಿ ಬಲ್ಕ್ ಆಫ್ ದಿ ಟೀತ್. ಹೌದು ಸರ್, ಜಾಸ್ತಿ ಪ್ರೆಸೆಂಟ್ ಇದೆ. ಓಕೆ, ಡೆಂಟಿನ್ ಅಂದರೆ ಜಾಸ್ತಿ ಪ್ರೆಸೆಂಟ್ ಇದೆ. ಓಕೆ, ನಮ್ಮ ಟೂತ್ ಒಳಗಡೆ ಡೆಂಟಿನ್ ಜಾಸ್ತಿ ಪ್ರೆಸೆಂಟ್ ಇದೆ, ಬಲ್ಕಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ರೂಟ್ ಕೆನಾಲ್. ಓಕೆ, ನೆಕ್ಸ್ಟ್ ಏನಿದೆ ರೂಟ್ ಕೆನಾಲ್, ದಿ ಪ್ಯಾಸೇಜ್ ವೇ ಫಾರ್ ಬ್ಲಡ್ ವೆಸಲ್ಸ್. ಓಕೆ, ಏನಿದೆ ರೂಟ್ ಕೆನಾಲ್ ಏನಿದೆ, ಇಟ್ ಇಸ್ ದ ಪ್ಯಾಸೇಜ್ ವೇ ಫಾರ್ ಬ್ಲಡ್ ವೆಸಲ್ಸ್ ಆ್ಯಂಡ್ ನರ್ವ್ ಇನ್ ಟು ದಿ ಪಲ್ಪ್ ಕ್ಯಾವಿಟಿ. ಹೌದು ಸರ್, ನಮ್ಮ ಟೀತ್ ಒಳಗಡೆ ನಮ್ಮ ಪಲ್ಪ್ ಕ್ಯಾವಿಟಿ ಒಳಗಡೆ ಹೋಗಬೇಕು ಹೇಗೆ ಅಂತ ಕೇಳಿದಾಗ ಥ್ರೂ ದಿ ರೂಟ್ ಕೆನಾಲ್. ಓಕೆ, ಸೊ ಇದು ಏನಿದೆ ಅಲ್ಲ ಈ ಪ್ಲೇಸು, ಸೊ ಇದೇನಿದೆ ನಮ್ಮ ರೂಟ್ ಕೆನಾಲ್ ಅಂತ ಹೇಳ್ಬೋದು. ಓಕೆ, ರೂಟ್ ಕೆನಾಲಿಂದ ಇಲ್ಲಿ ಏನಾಗ್ತಾ ಇದ್ದಾವೆ, ಬ್ಲಡ್ ವೆಸಲ್ಸ್ ಮತ್ತು ನರ್ವ್ಸ್ ಒಳಗಡೆ ಹೋಗ್ತಾ ಇದ್ದಾವೆ. ಬ್ಲಡ್ ವೆಸಲ್ಸ್ ಮತ್ತು ನರ್ವ್ಸ್ ಒಳಗಡೆ ಹೋಗ್ತಾ ಇದ್ದಾವೆ, ನಮ್ಮ ಪಲ್ಪ್ ಕ್ಯಾವಿಟಿ ಒಳಗಡೆ ಹೋಗ್ತಾ ಇದ್ದಾವೆ. ಐ ಥಿಂಕ್ ನಿಮಗೆ ಇನ್ಸೈಡ್ ದಿ ಟೂತ್ ಅರ್ಥ ಆಗಿರ್ಬೋದು, ಸ್ಟ್ರಕ್ಚರ್ ಆಫ್ ಟೀತ್ ಅರ್ಥ ಆಗಿರ್ಬೋದು. ಓಕೆ, ಸೊ ನೆಕ್ಸ್ಟ್ ಬ್ಲಡ್ ಆ್ಯಂಡ್ ನರ್ವ್ ಸಪ್ಲೈ ನಾವು ನೋಡಿದಾಗ, ಸೊ ಫಸ್ಟ್ ನೋಡೋಣ ಬ್ಲಡ್ ಸಪ್ಲೈ. ಓಕೆ, ಬ್ರ್ಯಾಂಚಸ್ ಆಫ್ ಮ್ಯಾಕ್ಸಿಲರಿ ಆರ್ಟ್ರಿ. ಹೌದು ಸರ್, ಎಲ್ಲಿ ಬರುತ್ತೆ, ಬ್ರ್ಯಾಂಚಸ್ ಆಫ್ ಮ್ಯಾಕ್ಸಿಲರಿ ಆರ್ಟ್ರಿ ಸಪ್ಲೈಸ್ ದಿ ಟೀತ್ ವಿತ್ ಬ್ಲಡ್. ಹೌದು ಸರ್, ಬ್ಲಡ್ ಸಪ್ಲೈ ಯಾರು ಮಾಡ್ತಾರೆ, ನಮ್ಮ ಮ್ಯಾಕ್ಸಿಲರಿ ಆರ್ಟ್ರಿ ಮಾಡುತ್ತೆ. ನೆಕ್ಸ್ಟ್ ವೀನಸ್ ಡ್ರೈನೇಜ್ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಹೇಗೆ ರಿಟರ್ನ್ ಹೋಗುತ್ತೆ ಅಂತ ಕೇಳಿದಾಗ ಡ್ರೈನ್ಸ್ ಇಂಟು ಇಂಟರ್ನಲ್ ಜುಗುಲಾರ್ ವೇನ್.
ಎದ್ರಾಗ ಹೋಗುತ್ತೆ ಸರ್, ಇಂಟರ್ನಲ್ ಜುಗುಲಾರ್ ವೇನ್ ಒಳಗಡೆ ಡ್ರೈನ್ ಆಗುತ್ತೆ. ನೆಕ್ಸ್ಟ್ ನರ್ವ್ ಸಪ್ಲೈ. ಸೊ ನರ್ವ್ ಸಪ್ಲೈ ನಾವು ನೋಡಿದಾಗ ಮ್ಯಾಕ್ಸಿಲರಿ ನರ್ವ್, ಓಕೆ, ಮ್ಯಾಕ್ಸಿಲರಿ ನರ್ವ್ ಸಪ್ಲೈಸ್ ಅಪ್ಪರ್ ಟೀತ್. ಸೊ ಮೇಲ್ಗಡೆ ಟೀತ್ ಇರ್ತವೆಲ್ಲ, ಸೊ ಅದಕ್ಕೆ ಮ್ಯಾಕ್ಸಿಲರಿ ನರ್ವ್ ಬರುತ್ತೆ. ಮ್ಯಾಂಡಿಬುಲಾರ್ ನರ್ವ್, ಓಕೆ, ಮ್ಯಾಂಡಿಬುಲಾರ್ ನರ್ವ್ ಅಂದರೆ ಸಪ್ಲೈ ಟು ಲೋವರ್ ಟೀತ್. ಸೊ ನಮ್ಮ ಕೆಳಗಡೆ ಇರೋ ಹಲ್ಗಳಿರ್ತಾವೆಲ್ಲ ಅವಕ್ಕೆ ನಮ್ಮ ಮ್ಯಾಂಡಿಬುಲಾರ್ ನರ್ವ್ ಸಪ್ಲೈ ಮಾಡುತ್ತೆ, ನರ್ವ್ ಸಪ್ಲೈ. ಓಕೆ, ನೆಕ್ಸ್ಟ್ ಡೆಂಟಲ್ ಫಾರ್ಮುಲಾ. ಸೊ ಡೆಂಟಲ್ ಫಾರ್ಮುಲಾ ಅಂತಿರುತ್ತೆ, ಇದು ಏನಂತ ನಾವು ನೋಡೋಣ. ಓಕೆ, ದಿ ಡೆಂಟಲ್ ಫಾರ್ಮುಲಾ ಫಾರ್ ಅಡಲ್ಟ್ ಈಸ್, ಓಕೆ, ಡೆಂಟಲ್ ಫಾರ್ಮುಲಾ ಫಾರ್ ಅಡಲ್ಟ್ ಈಸ್ ICPM. ಓಕೆ, ICPM. ICPM ಅಂದರೆ ಐ ಮೀನ್ಸ್ ಇನ್ಸೀಸರ್, ಸಿ ಅಂದರೆ ಕ್ಯಾನೈನ್, ಪಿ ಅಂದರೆ ಪ್ರಿಮೋಲಾರ್, ಎಮ್ ಅಂದರೆ ಮೋಲಾರ್ ಟೀತ್ ಅಂತ ಹೇಳ್ಬೋದು. ಓಕೆ, ಸೊ ನಾವಿಲ್ಲಿ ಫಾರ್ಮುಲಾ ನೋಡಿದ್ರೆ ICPM/ICPM ಅಂತ ಹೇಳ್ತೀವಿ. ಓಕೆ, ಸೊ ICPM ನಾವು ಹೇಗೆ ಬರಿತೀವಿ ಅಂತ ಕೇಳಿದರೆ, ಸೊ ಏನಿದೆ ಸರ್, ನಮ್ಮ ಟೀತ್ಸ್ಗಳಿದ್ದಾವೆ. ಓಕೆ, ಸೊ ನಮ್ಮ ಟೀತನ್ನು ನಾನು 4 ಪಾರ್ಟಲ್ಲಿ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಹೀಗೆ ಡಿವೈಡ್ ಮಾಡಿದೆ ಮತ್ತು ಹೀಗೆ ಡಿವೈಡ್ ಮಾಡಿದೆ. ಓಕೆ, ಸೊ ಈ ಒಂದು ಪಾರ್ಟಲ್ಲಿ, ಒಂದು ಭಾಗದಲ್ಲಿ ಎಷ್ಟು ಟೀತ್ ಬರ್ತಾವೆಲ್ಲ ಅಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಇಲ್ಲಿ ಇನ್ಸೈಸರ್ಸ್ ಎಷ್ಟು ಬರ್ತವೆ, ಇನ್ಸೈಸರ್ಸ್ 2 ಬರ್ತವೆ. ಓಕೆ, ಕ್ಯಾನೈನ್ ಎಷ್ಟು ಬರುತ್ತೆ ಸರ್, 1 ಬರುತ್ತೆ. ಮತ್ತು ಪ್ರಿಮೋಲಾರ್ ಎಷ್ಟು ಬರ್ತವೆ ಸರ್, ನಮಗೆ ಇಲ್ಲಿ 2 ಬರ್ತವೆ. ಮತ್ತು ಮೋಲಾರ್ ಎಷ್ಟು ಬರ್ತವೆ, ಇಲ್ಲಿ 3 ಬರ್ತವೆ. ಓಕೆ, ಸೊ ಇದೇ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈ ಒಂದು ಪಾರ್ಟಲ್ಲಿ ಎಷ್ಟು ಬರ್ತವೆ ಅಲ್ಲ, ಇದರಲ್ಲಿ ಅವಿಷ್ಟು ನಾವು ಬರಿತೀವಿ. ಓಕೆ, ಸೊ ನಾವು ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಪ್ರೈಮರಿ ಟೀತ್ ಅಥವಾ ಡೆಸಿಡುವಸ್ ಟೀತ್ ಇದ್ರ ಫಾರ್ಮುಲಾ ಏನಿದೆ ಅಂದರೆ ICPM/ICPM. ಓಕೆ, ಸೊ ಇನ್ಸಿಸರ್ಸ್ ಎಷ್ಟಿರ್ತವೆ ಸರ್, 2 ಇರ್ತವೆ. ಓಕೆ, ಕ್ಯಾನೈನ್ 1 ಇರುತ್ತೆ, ಪ್ರಿಮೋಲಾರ್ 0 ಇರ್ತವೆ, ಮತ್ತು ಮೋಲಾರ್ 2 ಇರ್ತವೆ. ಓಕೆ, ನೀವು ಇದು ನೆನ್ಪಿಟ್ಕೋಬೇಕು, ಪ್ರೈಮರಿ ಟೀತ್ ಅಥವಾ ಈ ಟೆಂಪರರಿ ಟೀತಲ್ಲಿ ಪ್ರಿಮೋಲಾರ್ ಟೀತ್ಸ್ ಇರೋದಿಲ್ಲ. ಓಕೆ, ಸೊ ಕೆಳಗಡೆ ಕೂಡ ಸೇಮ್ ಇರುತ್ತೆ. ಓಕೆ, ಇನ್ಸಿಸರ್ಸ್ 2, ಕ್ಯಾನೈನ್ 1, ಪ್ರಿಮೋಲಾರ್ 0 ಮತ್ತು ಮೋಲಾರ್ 2 ಇರ್ತವೆ. ಓಕೆ, ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಮೇಲ್ಗಡೆ 5 ಮತ್ತು ಕೆಳಗಡೆ 5 ಆಗ್ತಾ ಇದ್ದಾವೆ, ಟೋಟಲ್ 10 ಆಗ್ತಾ ಇದ್ದಾವೆ. ಓಕೆ, ಓನ್ಲಿ 10 ಆಗ್ತಾ ಇದ್ದಾವೆಲ್ಲ, ಅದಕ್ಕೋಸ್ಕರ ನಾವು ಇಂಟು 2 ಮಾಡಬೇಕು. ಇದನ್ನು ಇಂಟು 2 ಮಾಡಬೇಕು. ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ ಸರ್, 20 ಟೀತ್ಸ್. ಓಕೆ, ಸೊ ಟೆಂಪರರಿ ಟೀತ್ಸ್ ಎಷ್ಟಿದ್ದಾವೆ ಅಂತ ಕೇಳಿದಾಗ ಸರ್ 20 ಟೀತ್ಸ್ ಇದ್ದಾವೆ. ಓಕೆ, ಇನ್ಸಿಸರ್ಸ್ 2, ಕ್ಯಾನೈನ್ 1, ಪ್ರಿಮೋಲಾರ್ 0, ಮೋಲಾರ್ 2 ಟೀತ್ ಇದ್ದಾವೆ. ಮತ್ತು ಅದೇ ಥರ ನಾವು ಪರ್ಮನೆಂಟ್ ಟೀತ್ ಒಳಗಡೆ ನೋಡಿದಾಗ ICPM/ICPM. ಸೊ ಇದರೊಳಗಡೆ ಇನ್ಸಿಸರ್ಸ್ 2 ಇರ್ತವೆ. ಓಕೆ, ಇನ್ಸಿಸರ್ಸ್ 2 ಇದ್ದಾವೆ, ಮತ್ತು ಕ್ಯಾನೈನ್ 1 ಇದೆ, ಮತ್ತು ಪ್ರಿಮೋಲಾರ್ 2 ಇದ್ದಾವೆ, ಮೋಲಾರ್ 3 ಇದ್ದಾವೆ. ಓಕೆ, ಸೊ ಕೆಳಗಡೆ ಕೂಡ ಸೇಮ್. ಓಕೆ, ಇನ್ಸಿಸರ್ಸ್ 2 ಮತ್ತು ಕ್ಯಾನೈನ್ 1, ಪ್ರಿಮೋಲಾರ್ 2 ಮತ್ತು ಮೋಲಾರ್ 3 ಹಲ್ಗಳು ಇದ್ದಾವೆ. ಓಕೆ, ಸೊ ಟೋಟಲ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಮೇಲ್ಗಡೆ 2, 3, 5, 8. ಓಕೆ, ಮೇಲ್ಗಡೆ 8, ಕೆಳಗಡೆ 8 ಈಕ್ವಲ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್, 16 ಆಗುತ್ತೆ. ಓನ್ಲಿ 16 ಆಗುತ್ತೆ ಅಲ್ಲ, ಅದಕ್ಕೋಸ್ಕರ ನಾವು ಕೂಡ ಇದನ್ನು ಏನು ಮಾಡಬೇಕು, ಇಂಟು 2 ಮಾಡಬೇಕು. ಇಂಟು 2 ಮಾಡಬೇಕು. ಇಂಟು 2 ಮಾಡಿದಾಗ ಎಷ್ಟಾಗುತ್ತೆ ಸರ್, 16/16 ಆಗುತ್ತೆ. ಅಂದರೆ ಡಿವೈಡೆಡ್ ಬೈ ಅಂತಲ್ಲ, ಪ್ಲಸ್ ಮಾಡಬೇಕು ಅದನ್ನು. ಓಕೆ, ಸೊ ಎಷ್ಟಾಗುತ್ತೆ ಸರ್ ಅಂತ ಕೇಳಿದಾಗ, ಸೊ ಮೇಲ್ಗಡೆ 16 ಹಲ್ಗಳಿದ್ದಾವೆ, ಕೆಳಗಡೆ 16 ಹಲ್ಗಳಿದ್ದಾವೆ, ಟೋಟಲ್ ಆಗೋದು 32. ಓಕೆ, 32 ಟೀತ್ಸ್ ಆಗ್ತವೆ. ಓಕೆ, ಇನ್ಸಿಸರ್ಸ್ 2 ಇರ್ತವೆ ನಮ್ಮ ಪರ್ಮನೆಂಟ್ ಟೀತ್ ಒಳಗಡೆ. ಇನ್ಸಿಸರ್ಸ್ 2, ಕ್ಯಾನೈನ್ 1, ಪ್ರಿಮೋಲಾರ್ 3 ಮತ್ತು ಮೋಲಾರ್ 3 ಟೀತ್ ಇರ್ತವೆ. ಓಕೆ, ಥರ್ಡ್ ಮೋಲಾರ್ ಟೀತ್ ಈಸ್, ಓಕೆ, ಥರ್ಡ್ ಮೋಲಾರ್ ಟೀತ್ ನೋನ್ ಆ್ಯಸ್ ಅಕ್ಕಲ್ ಹಲ್ ಅಂತ ಹೇಳ್ತೀವಿ, ಅಥವಾ ಅದನ್ನು ನಾವು ಏನಂತ ಹೇಳ್ತೀವಿ, ವಿಸ್ಡಮ್ ಟೀತ್ ಅಂತ ಹೇಳ್ತೀವಿ. ಓಕೆ, ಥರ್ಡ್ ಮೋಲಾರ್ ಟೀತ್ ಈಸ್ ನೋನ್ ಆ್ಯಸ್ ವಿಸ್ಡಮ್ ಟೀತ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ಟೀತ್. ಓಕೆ, ಸೊ ನಮ್ಮ ಹಲ್ಗಳು ಏನು ಫಂಕ್ಷನ್ ಮಾಡ್ತಾ ಇದ್ದಾವೆ ಅಂತ ಕೇಳಿದಾಗ ಮ್ಯಾಸ್ಟಿಕೇಷನ್. ಫಸ್ಟ್ ಫಂಕ್ಷನ್ ಏನಿದೆ ಸರ್, ಮ್ಯಾಸ್ಟಿಕೇಷನ್ ಅಂದರೆ ಚೀವಿಂಗಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಬ್ರೇಕ್ ಡೌನ್ ಫುಡ್ ಇಂಟು ಸ್ಮಾಲರ್ ಪೀಸಸ್. ಹೌದು ಸರ್, ಫುಡ್ಡನ್ನು ಸ್ಮಾಲರ್ ಪೀಸಸ್ ಹಾಕಿ ಬ್ರೇಕ್ ಡೌನ್ ಮಾಡ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಸ್ಪೀಚಿಂಗಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ, ಮಾತಾಡೋದ್ರಲ್ಲಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾವೆ. ಸೊ ನೀವು ಎಕ್ಸಾಂಪಲ್ ತೊಗೋಬೋದು, ಒನ್ ಓಲ್ಡ್ ಏಜ್ ಪೀಪಲ್ ನೋಡಿ, ಅವ್ನ ಮೌತ್ ಒಳಗಡೆ ಹಲ್ಗಳು ಇರಲಿಲ್ಲ ಅಂದರೆ ಅವ್ನು ಮಾತಾಡೋ ಸ್ಟೈಲ್ ಕೂಡ ಚೇಂಜ್ ಇರುತ್ತೆ. ಓಕೆ, ನಾರ್ಮಲ್ ಅಡಲ್ಟ್ಗಿಂತ ಮಾತಾಡೋ ಸ್ಟೈಲ್ ಕೂಡ ಚೇಂಜ್ ಇರುತ್ತೆ. ಓಕೆ, ಅಸಿಸ್ಟ್ ಇನ್ ಫಾರ್ಮಿಂಗ್ ಸೌಂಡ್ಸ್ ಡ್ಯೂರಿಂಗ್ ದಿ ಸ್ಪೀಚ್. ಹೌದು ಸರ್, ಮಾತಾಡೋದ್ರಲ್ಲಿ ಈ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅಸ್ಥೆಟಿಕ್ ಅಪಿಯರೆನ್ಸ್. ಹೌದು ಸರ್, ಅಸ್ಥೆಟಿಕ್ ಅಪಿಯರೆನ್ಸ್ ಅಂದರೆ ಬ್ಯೂಟಿಫುಲ್ ಅಥವಾ ಹ್ಯಾಂಡ್ಸಮ್ ಅಪಿಯರೆನ್ಸ್ ಕೊಡುತ್ತೆ. ಸೊ ನಾವಿಲ್ಲಿ ನೋಡ್ಬೋದು ಹೇಗೆ ಈಕಿ ನಗ್ತಾ ಇದ್ದಾಳೆ ಸರ್, ಅಸ್ಥೆಟಿಕ್ ಅಪಿಯರೆನ್ಸ್. ಹೌದು ಸರ್, ಸರಿಯಾಗಿರೋ ಅಪಿಯರೆನ್ಸ್ ಕೊಡುತ್ತೆ. ಓಕೆ, ಕಾಂಟ್ರಿಬ್ಯೂಟ್ ಟು ಫೇಶಿಯಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ಅಪಿಯರೆನ್ಸ್. ಹೌದು ಸರ್, ಇದು ನಮ್ಮ ಫೇಶಿಯಲ್ ಸ್ಟ್ರಕ್ಚರನ್ನು ಸರಿಯಾಗಿ ಕಾಣೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಲೈವರಿ ಗ್ಲ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.